ಸೊ ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋಲಿ ನಾನು ನಿಮಗೆ ಬೆಂಗಳೂರಿಂದ ಗೋವಾಗೆ ಹೇಗೆ ಹೋಗೋದು, ಅದು ನೀವೇನಾದ್ರು ಟ್ರೈನ್ ಚೂಸ್ ಮಾಡಿದ್ದೀರಾ ಅಂದರೆ ಯಾವ ಸ್ಟೇಷನಲ್ಲಿ ಹತ್ತೋದು, ಯಾವ ಸ್ಟೇಷನಲ್ಲಿ ಇಳಿಯೋದು, ಎಷ್ಟು ಗಂಟೆಗೆ ಟ್ರೈನ್ ಇರುತ್ತೆ, ಎಷ್ಟು ಕಾಸ್ಟ್ ಆಗುತ್ತೆ, ಅಷ್ಟೇ ಅಲ್ಲದೆ ಒಂದು ವಾರಕ್ಕೆ ಬಜೆಟ್ ಫ್ರೆಂಡ್ಲಿ ಪ್ಲ್ಯಾನ್ ಕೊಡ್ತೀನಿ ನಿಮಗೆ. ಸೌತ್ ಗೋವಾಗಾಗಿರಲಿ ನಾರ್ತ್ ಗೋವಾಗಾಗಿರಲಿ ಎರಡೂ ಸೇರಿಸಿ. ಸೊ ಈ ವಿಡಿಯೋನ ಮಿಸ್ ಮಾಡದೆ ಎಂಡ್ ತನಕ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಟ್ರೈನ್ ವಿಚಾರಕ್ಕೆ ಬರೋದಾದರೆ ಟ್ರೈನ್ ಇರೋದು ನಿಮ್ಗೆ ಒಂದೇ ಡೈರೆಕ್ಟ್ ಟ್ರೈನು, ಅದರ ಹೆಸರು ವಾಸ್ಕೋ ಎಕ್ಸ್ಪ್ರೆಸ್ ಅಂತ. ಅದು ಯಶವಂತಪುರ ಸ್ಟೇಷನಿಂದ ಹೊರಡುತ್ತೆ. ಅದು ಪ್ರತಿದಿನ 3:30ಗೆ ಹೊರಡುತ್ತೆ ಮಧ್ಯಾಹ್ನ. ಈ ವಾಸ್ಕೋ ಎಕ್ಸ್ಪ್ರೆಸ್ ಬಿಟ್ಟರೆ ಇನ್ಯಾವುದು ಡೈರೆಕ್ಟ್ ಟ್ರೈನ್ ಇಲ್ಲ ಬೆಂಗಳೂರಿಂದ. ಅದು ಬಿಟ್ಟರೆ ನೀವು ಇಂಡೈರೆಕ್ಟಾಗಿ ಹೋಗ್ಬೇಕಂದ್ರೆ ನೀವು ಹುಬ್ಳಿಗೆ ಅಥವಾ ಧಾರವಾಡಗೆ ಹೋಗ್ಬಿಟ್ಟು ಬೇಕಾದ್ರೆ ಅಲ್ಲಿಂದ ನೀವು ಗೋವಾಗೆ ಹೋಗ್ಬೋದು. ಹುಬ್ಳಿ ಅಥವಾ ಧಾರವಾಡಿಂದ ನಿಮಗೆ ಸ್ವಲ್ಪ ಹತ್ರ ಆಗುತ್ತೆ ಗೋವಾ. ಸೊ ಬೆಂಗಳೂರಿಂದ ನೀವು ಗೋವಾಗೆ ಟ್ರೈನಲ್ಲಿ ಜರ್ನಿ ಮಾಡ್ತಿದ್ದೀರಾ ಅಂದರೆ 14 ಅವರ್ ಜರ್ನಿ ಆಗುತ್ತದು. ಅದೇ ನೀವು ಇಂಡೈರೆಕ್ಟಾಗಿ ಹುಬ್ಳಿ ಅಥವಾ ಧಾರವಾಡಿಂದ ಹೋಗ್ತಿದ್ದೀರಾ ಅಂದರೆ ನಿಮ್ಗೊಂದು ಮೇ ಬಿ 17 ಅವರ್ 19 ಅವರು ಆಗ್ಬೋದು, ಹೇಳೋಕ್ಕಾಗಲ್ಲ. ಬೆಟರ್ ನೀವು ಡೈರೆಕ್ಟ್ ಟ್ರೈನ್ ಚೂಸ್ ಮಾಡ್ಕೊಳ್ಳೋದೇ ಬೆಟರು. ಸೊ 14 ಅವರ್ ಜರ್ನಿ ಅಂದರೆ ವಾಸ್ಕೋ ಎಕ್ಸ್ಪ್ರೆಸ್ಸಲ್ಲಿ ನಿಮಗೆ ಮಧ್ಯಾಹ್ನ 3:30ಗೆ ಟ್ರೈನು ಬೆಂಗಳೂರಿಂದ ಬಿಡುತ್ತೆ. ಸೊ ನೀವು ಗೋವಾಗೆ ಬೆಳಗಿನ ಜಾವ 5:15 ಅಥವಾ 5:15ಗೆ ರೀಚ್ ಆಗ್ತೀರಾ. ಆಲ್ಸೋ ಒಂದು ಮೇಯ್ನ್ ಪಾಯಿಂಟ್ ಜ್ಞಾಪಕ ಇಟ್ಕೊಳ್ಳಿ, ನೀವೇನಾದ್ರು ಟ್ರೈನ್ ಚೂಸ್ ಮಾಡಿದ್ದೀರಾ ಅಂದರೆ ಗೋವಾಕ್ಕೆ, ಇವಾಗ ಫಾರ್ ಎಕ್ಸಾಂಪಲ್ ನಾನು ಇವಾಗ ಆಗಸ್ಟ್ ಮಂತಲ್ಲಿ ನಾನು ಗೋವಾಗೆ ಹೋಗ್ತಿದ್ದೀನಿ ಅಂದರೆ ನಾನು ಜುಲೈ ಅಥವಾ ಜೂನ್ ಮಂತಲ್ಲಿ ಟಿಕೆಟ್ ಬುಕ್ ಮಾಡಬೇಕಾಗತ್ತೆ. ನಿಮಗೆ ಟಿಕೆಟ್ ಸಿಗೋಕ್ಕೆ ಚಾನ್ಸೇ ಇಲ್ಲ, ಅಷ್ಟು ರಿಸರ್ವ್ ಆಗೋಗಿರುತ್ತೆ ಆಲ್ರೆಡಿ. ಮೇಯ್ನ್ಲಿ ವೀಕ್ ಡೇಸು, ಫ್ರೈಡೇ ಅಥವಾ ಸ್ಯಾಟರ್ಡೇ ಸಂಡೇ ಈ ಮೂರು, ಅಥವಾ ಈವನ್ ಮಂಡೇನೂ ಸ್ವಲ್ಪ ಕಷ್ಟನೇ ಸಿಗೋದು. ಸೊ ನಿಮ್ಗೆ ವೀಕ್ ಡೇಸ್ ಪ್ರಾಬಬ್ಲಿ ಒಂದು 80 to 90% ಚಾನ್ಸಸ್ ಇರುತ್ತೆ ಟಿಕೆಟ್ ಸಿಗೋದು. ಬಟ್ ಈ ಫ್ರೈಡೇ ಸ್ಯಾಟರ್ಡೇ ಸಂಡೇ ಏನಿದೆ, ಈ ಡೇಟಲ್ಲಿ ಬುಕ್ ಮಾಡ್ಕೋತಿದ್ದೀರಾ ಅಂದರೆ 1 ತಿಂಗಳು ಅಥವಾ 1.5 ತಿಂಗಳು ಮುಂಚೆನೇ ಬುಕ್ ಮಾಡ್ಕೊಳ್ಳೋದು ಒಳ್ಳೆಯದು. ಸೊ ಟಿಕೆಟ್ ಪ್ರೈಸ್ ಬಂದು ನಿಮಗೆ ಜನರಲ್ ಕಂಪಾರ್ಟ್ಮೆಂಟ್ ಬುಕ್ ಮಾಡ್ತಿದ್ದೀರಾ ಅಂದರೆ ಸ್ಲೀಪರ್ ಕೋಚಲ್ಲಿ ನಿಮಗೆ ಒಂದು 390 ರೂಪೀಸಿಂದ ಅಥವಾ 400 ರೂಪೀಸ್ ಮ್ಯಾಕ್ಸಿಮಮ್ ಬೀಳ್ಬೋದು. ಅದೇ ನೀವು ಸ್ಲೀಪರ್ ಕೋಚಲ್ಲಿ AC ಬುಕ್ ಮಾಡ್ತಿದ್ದೀರಾ ಅಂದರೆ ಒಂದು 1,000 ರೂಪಾಯಿ ಅಥವಾ 1,500 ರೂಪಾಯಿ ಬೀಳ್ಬೋದು ನಿಮಗೆ ಪರ್ ಹೆಡ್ಡು. ಟ್ರೈನ್ ಏನಾದ್ರು 3:15 ಅಂದರೆ ಯಶವಂತಪುರದಿಂದ ನೀವು 1 ಅವರ್ ಅಥವಾ ಅರ್ಧ ಗಂಟೆ ಮುಂಚೆನೇ ಹೋಗೋದು ಒಳ್ಳೆಯದು. ಸೊ ಇನ್ನೊಂದು ಜ್ಞಾಪಕ ಇಟ್ಕೋಬೇಕು ಗೈಸ್, ನೀವು ಗೋವಾಲಿ ನಿಮಗೆ ಸೌತ್ ಗೋವಾ ನಾರ್ತ್ ಗೋವಾ ಅಂತ ಇರುತ್ತೆ. ಸೊ ಬೆಂಗಳೂರಿಂದ ಡೈರೆಕ್ಟ್ ಟ್ರೈನ್ ಇರೋದು ನಿಮಗೆ ಸೌತ್ ಗೋವಾಗೆ ಮಾತ್ರ, ನಾರ್ತ್ ಗೋವಾಗಿಲ್ಲ. ಸೊ ಸೌತ್ ಗೋವಾಲಿ ನಿಮಗೆ 2 ಸ್ಟೇಷನ್ ಸಿಗುತ್ತೆ, ಒಂದು ಮಡ್ಗಾಂವ್ ಅಂತ, ಇನ್ನೊಂದು ವಾಸ್ಕೋಡ ಗಾಮ ಅಂತ. ನೀವು ಟಿಪಿಕಲ್ ಗೋವಾ ಸೌತ್ಗೆ ಹೋಗ್ತಿದ್ದೀರಾ ಅಂದರೆ ಮಡ್ಗಾವಲ್ಲಿ ಇಳ್ಕೊಳ್ಳಿ. ನೀವು ಸ್ವಲ್ಪ ನಾರ್ತ್ ಸೈಡ್ ಹೋಗ್ತಿದ್ದೀರಾ ಅಂದರೆ ಒಂದು ಸ್ವಲ್ಪ ದೂರ ಆಗುತ್ತೆ, ಅಲ್ಲಿಂದ ಒಂದು ಅರ್ಧ ಗಂಟೆ ದೂರ ಅಷ್ಟೇ ಆ ಮಡ್ಗಾವು ವಾಸ್ಕೋಡ ಗಾಮಗೂ. ಸೊ ನೀವು ನಾರ್ತ್ ಗೋವಾಗೆ ಹೋಗ್ತಿದ್ದೀರಾ ಅಂದರೆ ಬೆಟರ್ ನೀವು ವಾಸ್ಕೋಡ ಗಾಮ ಸ್ಟೇಷನಲ್ಲಿ ಇಳ್ಕೊಳ್ಳೋದು. ಸೊ ನಾನು ನಿಮ್ಗೊಂದು ಐಡಿಯಾ ಕೊಡ್ತಿದ್ದೀನಿ, ನೀವೇನಾದ್ರು ಒಂದು ವಾರ ಗೋವಾಗೆ ಹೋಗ್ತಿದ್ದೀರಾ ಅಂದರೆ, ಅದು ಟ್ರೈನಲ್ಲಿ ಹೋಗ್ತಿದ್ದೀರಾ ಅಂದರೆ ಫಸ್ಟು ನಾನು ನಿಮಗೆ ನಾರ್ತ್ ಗೋವಾಗೆ ಹೋಗಿ ಅಂತಲೇ ಹೇಳ್ತೀನಿ. 3 ದಿನ ನಾರ್ತ್ ಗೋವಾಲಿರಿ, ವಾಪಸ್ 3 ದಿನ ಸೌತ್ ಗೋವಾಗೆ ಬಂದುಬಿಡಿ. ಬಿಕಾಸ್ ನೀವು ಮತ್ತೆ ಟ್ರೈನಲ್ಲಿ ವಾಪಸ್ ಬೆಂಗಳೂರಿಗೆ ಬರ್ತಿದ್ದೀರಾ ಅಂದರೆ ಸೌತ್ ಗೋವಾಗೆ ಬರಬೇಕು. ಸೊ ಅದಕ್ಕೆ ಫಸ್ಟೇ ನೀವು ನಾರ್ತ್ ಗೋವಾ ಮುಗಿಸ್ಕೊಂಬಿಡಿ, ಆಮೇಲೆ ನೀವು ಸೌತ್ ಗೋವಾಗೆ ಬನ್ನಿ, ಅದು ಬೆಟರ್ ಪ್ಲ್ಯಾನ್ ಇರುತ್ತೆ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ಇಲ್ಲಿಗೆ ನಮ್ಮ ಟ್ರೈನ್ ಡೀಟೇಲ್ಸ್ ಇನ್ಫಾರ್ಮೇಷನು ಕಂಪ್ಲೀಟ್ ಆಗುತ್ತೆ. ಸೊ ನೆಕ್ಸ್ಟು ಟ್ರೈನ್ ಇಳಿದಾದ್ಮೇಲೆ ನೀವು ವಾಸ್ಕೋಡ ಗಾಮ ಸ್ಟೇಷನಲ್ಲಿ ಇಳಿದಾದ್ಮೇಲೆ ಏನು ಮಾಡಬೇಕು ಅನ್ನೋದನ್ನು ನಾನು ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ನೀವು ವಾಸ್ಕೋಡ ಗಾಮ ಸ್ಟೇಷನಲ್ಲಿ ಮೇ ಬಿ ಒಂದು 5:15 ಅಥವಾ 5:15 ಹಂಗೆ ರೀಚ್ ಆಗ್ತೀರಾ. ಸೊ ಗೋವಾಗೆ ಹೋಗೋಕ್ಕೆ ಇನ್ನೊಂದು ವಾರ ಅಥವಾ 2 ವಾರ ಇರಬೇಕಾದ್ರೆ ನೀವು ಒಂದು ಹೋಮ್ ಸ್ಟೇ ಅಥವಾ ಹೋಟೆಲ್ನ ಬುಕ್ ಮಾಡ್ಕೊಂಬಿಡಿ ನಾರ್ತ್ ಗೋವಾಲಿ. ಬಿಕಾಸ್ ನೀವು ಫಸ್ಟು ನಾರ್ತ್ ಗೋವಾಗೆ ಹೋಗ್ತಿದ್ದೀರಲ್ಲ. ಸೊ ಅಲ್ಲಿ ನೀವು ಅರ್ಲಿ ಮಾರ್ನಿಂಗ್ ಚೆಕ್ ಇನ್ ಅಂತಲೇ ಹೇಳಿ. ಅರ್ಲಿ ಮಾರ್ನಿಂಗ್ ಚೆಕ್-ಇನ್ಗೆ ಮೇ ಬಿ ಏನಾದ್ರು ಚಾರ್ಜ್ ಮಾಡ್ಬೋದೇನೋ, ಇಲ್ಲ ಅಂದರೆ ನಿಮ್ಮ ಚೆಕ್-ಇನ್ ಏನಾದ್ರು 10 ಗಂಟೆ 11 ಗಂಟೆಗಿದ್ದರೂ ಓಕೆ. ಹೋಟೆಲ್ ನೀವು 10 ಗಂಟೆಗೆ ಚೆಕ್-ಇನ್ ಇದ್ದರೂ ಓಕೆ, 10 ಗಂಟೆ 11 ಗಂಟೆಗೆ. ಬಿಕಾಸ್ ನೀವು ರೈಲ್ವೆ ಸ್ಟೇಷನ್ನು 5:15 ಅಥವಾ 5:15ಗೆ ಇಳಿತೀರಾ. ಅಲ್ಲಿಂದ ನೀವು ಯಾವ್ದಾದ್ರು ಒಂದು ರೆಂಟಲ್ ಗಾಡಿನ ತೊಗೋಬೇಕಾಗತ್ತೆ. ರೆಂಟಲ್ ಗಾಡಿನೂ ನೀವು 1 ವಾರ ಅಥವಾ 2 ವಾರಕ್ಕೆ ಮುಂಚೆನೇ ಬುಕ್ ಮಾಡ್ಕೊಂಬಿಡಿ. ಬಿಕಾಸ್ ರೈಲ್ವೆ ಸ್ಟೇಷನ್ ನಿಯರ್ ಬೈ ಇದ್ದರೆ ನೀವು ಲಗೇಜ್ ಎತ್ಕೊಂಡು ಮತ್ತೆ ತುಂಬ ದೂರ ಹೋಗೋದು ಅವಶ್ಯಕತೆ ಇರಲ್ಲ ರೆಂಟಲ್ ಗಾಡಿಗಳು. ಸೊ ನಿಯರ್ ಬೈ ಯಾವ್ದಾದ್ರು ಒಂದು ರೆಂಟಲ್ ಗಾಡಿನ ಬುಕ್ ಮಾಡ್ಕೊಳ್ಳಿ. ನಾನು ಪರ್ಸ್ನಲಾಗಿ ಬುಕ್ ಮಾಡ್ಕೊಂಡಿದ್ದು ಪ್ರಿನ್ಸ್ ರೆಂಟಲ್ಸ್ ಅಂತ. ಅವ್ರ ನಂಬರ್ ಬೇಕಾದ್ರೆ ನಾನು ಇಲ್ಲೆಲ್ಲರೂ ಮೆನ್ಷನ್ ಮಾಡ್ತೀನಿ. ಸೊ ರೆಂಟಲ್ ಗಾಡಿಗಳಲ್ಲಿ ನಿಮಗೆ ಬೈಕ್ ಕೂಡ ಸಿಗುತ್ತೆ, ಸ್ಕೂಟಿ ಸಿಗುತ್ತೆ, ಕಾರ್ ಕೂಡ ಸಿಗುತ್ತೆ ನಿಮಗೆ. ರೆಂಟಲ್ ಪ್ರೈಸ್ ಬಂದು ನಿಮಗೆ 2 ವೀಲ್ ಆದರೆ ಅಂದರೆ ಸ್ಕೂಟಿಗಳಾದರೆ ನಿಮಗೆ 400 to 500 ಬೀಳುತ್ತೆ. ಅಂದರೆ ಅದು ನೀವು ಯಾವ ಸೀಸನಲ್ಲಿ ಹೋಗ್ತಿದ್ದೀರಾ ಅಂತ. ನೀವು ಮಳೆಗಾಲದಲ್ಲಿ ಅಥವಾ ಆಫ್ ಸೀಸನ್ ಹೋಗ್ತಿದ್ದೀರಾ ಅಂದರೆ 400-500 ಬೀಳ್ಬೋದು. ಸೀಸನಲ್ಲಿ ಮೇಯ್ನ್ಲಿ ಈ ಹಾಲಿಡೇಸ್ ಇರುತ್ತೆ ನೋಡಿ, ಕ್ರಿಸ್ಮಸ್ಸು ಅದೆಲ್ಲ, ಡಿಸೆಂಬರು ಜಾನಲ್ಲೆಲ್ಲ ಇದೆಲ್ಲ ಪೀಕ್ ಟೈಮು. ಅವಾಗೆಲ್ಲ ನಿಮಗೆ 600-700 ಕೂಡ ಚಾರ್ಜ್ ಮಾಡ್ಬೋದು ಸ್ಕೂಟಿಗಳಿಗೆ. ಸೊ ನೀವು ಆಫ್ ಸೀಸನ್ ಹೋಗ್ತಿದ್ದೀರಾ ಅಂದರೆ ಮಳೆಗಾಲದಲ್ಲಿ
ಮಳೆಗಾಲದಲ್ಲಿ ಅಥವಾ ಸೆಪ್ಟೆಂಬರ್ ಇನ್ನೇನು ಮಳೆ ಎಂಟಾಗೋ ಟೈಮಲ್ಲಿ ಹೋಗ್ತಿದ್ದೀರಾ ಅಂದರೆ, ನೀವು ಒಂದು ವಾರ ಸ್ಟೇ ಆಗ್ತಿದ್ದೀರಾ ಅಂದರೆ ಬಾರ್ಗೇನ್ ಮಾಡಿ ಒಂದು 500 ಇರೋದು ಒಂದು 400 ಕೂಡ ಕೊಡ್ಬೋದು, 400 ಇರೋದು 350ಗೂ ಕೊಡ್ಬೋದು. ಆ್ಯಂಡ್ ಇನ್ನೊಂದು ಸಜೆಷನ್ ಕೊಡ್ತೀನಿ ಗೈಸ್ ನಿಮಗೆ, ಏನಾದ್ರು ಮಳೆಗಾಲದಲ್ಲಿ ಅಥವಾ ಇನ್ನೇನು ಮಳೆ ಎಂಟಾಗೋ ಟೈಮಲ್ಲಿ ಹೋಗ್ತಿದ್ದೀರಾ ಅಂದರೆ ರೈನ್ ಕೋಟ್ ಮಾತ್ರ ಮರಿಲೇಬೇಡಿ. ಇಲ್ಲಿಂದನೇ ರೈನ್ ಕೋಟ್ ಕ್ಯಾರಿ ಮಾಡಿ, ನಿಮ್ಗೆ ಅಲ್ಲೂ ಸಿಗುತ್ತೆ. ಬಟ್ ನೀವು ಅರ್ಲಿ ಮಾರ್ನಿಂಗ್ ಹೋಗ್ತಿದ್ದೀರಲ್ಲ, ಅಲ್ಲಿ ಇದ್ದಕ್ಕಿದ್ದಂಗೆ ಮಳೆ ಸ್ಟಾರ್ಟ್ ಆಗೋದ್ರೆ ರೈನ್ ಕೋಟ್ ನೀವು ಅಲ್ಲಿ ಇಲ್ಲಿ ಹುಡುಕಾಡಬೇಕಾಗತ್ತೆ. ಸೊ ಇಲ್ಲಿಂದನೇ ರೈನ್ ಕೋಟ್ ಕ್ಯಾರಿ ಮಾಡಿಬಿಡಿ. ಹಾಗೆ ಲಗೇಜ್ಗೆ ಅಂತ ಒಂದು ಪ್ಲಾಸ್ಟಿಕ್ ಕವರ್ ಕ್ಯಾರಿ ಮಾಡಿ, ಬೆಟರ್ ನೀವೇನಾದ್ರು ಸ್ಕೂಟಿ ಅಥವಾ ಬೈಕ್ ತೊಗೋತಿದ್ದೀರಾ ಅಂದರೆ. ಸೊ ನೀವು ಟ್ರೈನು 5:15ಗೆ ಇಳಿದಿದ್ದೀರಾ ಅಂದರೆ ನೀವು ಒಂದು 5 ನಿಮಿಷ ಆಗ್ಬೋದು ಏನಾದ್ರು ರೆಂಟಲ್ ಗಾಡಿ ಅಂಗಡಿ ಹತ್ರ ನಡ್ಕೊಂಡು ಹೋಗೋಕ್ಕೆ. ನೀವು ಅಲ್ಲಿ ಹೋಗ್ಬಿಟ್ಟು ರೆಂಟಲ್ ಗಾಡಿ ಚೆಕ್ ಮಾಡಿ ಅದನ್ನೆಲ್ಲ ತೊಗೊಳ್ಳೋ ಅಷ್ಟೊತ್ತಲ್ಲಿ ನಿಮ್ಗೊಂದು 1/2 ಅವರ್ ಏನಾದ್ರು ಆಗ್ಬೋದು. ಅಲ್ಲಿಂದ ನೀವು ಡೈರೆಕ್ಟಾಗಿ ನಾರ್ತ್ ಗೋವಾಗೆ ಹೊರಟ್ಬಿಡಿ. ನಾರ್ತ್ ಗೋವಲ್ಲಿ ನೀವು ಎಲ್ಲಿ ಹೋಮ್ ಸ್ಟೇ ಬುಕ್ ಮಾಡಿದ್ದೀರಾ ನೋಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಅಲ್ಲಿ ಮೇಯ್ನ್ ಅಟ್ರಾಕ್ಷನ್ ಬಂದು, ಮೇಯ್ನ್ ಟೂರಿಸ್ಟ್ ಸ್ಪಾಟ್ಗಳು ಬಂದು ಬಾಗಾ ಬೀಚು, ಅಂಜುನಾ ಬೀಚು, ಕಾಂದೋಲಿಮ್ ಬೀಚು ಈ ಥರ ಎಲ್ಲ ಇದೆ. ಆ ಜಾಗದಲ್ಲಿ ಒಂದು ಹೋಮ್ ಸ್ಟೇನೋ ಹೋಟೆಲ್ಗಳೋ ಮಾಡ್ಕೊಂಬಿಡಿ. ಸೊ ಸೌತ್ ಗೋವಾ ವಾಸ್ಕೋಡಗಾಮ ಸ್ಟೇಷನಿಂದ ನಿಮಗೆ ನಾರ್ತ್ ಗೋವಾ ನೀವು ಎಲ್ಲಿ ಬುಕ್ ಮಾಡ್ತೀರೋ ಬಾಗಾ ಅಥವಾ ಕಾಂದೋಲಿಮ್ಮೋ ಅಥವಾ ಅಂಜುನಾ, ಅಲ್ಲಿಗೆ ನಿಮಗೆ ಮೇ ಬಿ 1 ಅವರ್ ಅಥವಾ 1.25 ಅವರ್ ಆಗ್ಬೋದು. ಮೇ ಬಿ ಒಂದು 40 ಕಿಲೋಮೀಟರ್ಸ್ ಅಥವಾ 45 ಕಿಲೋಮೀಟರ್ಸ್ ಇರುತ್ತೆ. ಸೊ ನೀವು ಆರಾಮಾಗೆ ಹೋಗ್ಬೋದು. ಅರ್ಲಿ ಮಾರ್ನಿಂಗ್ ಇದ್ದೀರ ಅಂದರೆ ಟ್ರಾಫಿಕ್ ಕೂಡ ಇರಲ್ಲ ನಿಮಗೆ. ನೀವು ಆನ್ ದ ವೇ ಹೋಗ್ತಾ ಬ್ರೇಕ್ಫಾಸ್ಟ್, ಬಿಕಾಸ್ 10 ಗಂಟೆಗೆ ಚೆಕ್-ಇನ್ ಇರುತ್ತಲ್ಲ, ಸೊ ನೀವು ಏನಾದ್ರು ಬ್ರೇಕ್ಫಾಸ್ಟ್ಗೆ ಅಂತ ಸ್ಟಾಪ್ ಮಾಡಿಕೊಂಡು ಒಂದು ಅರ್ಧ ಗಂಟೆ 3/4 ಗಂಟೆ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿಕೊಂಡು, ನಿಮ್ಗೆ ಏನಾದ್ರು ಆನ್ ದ ವೇ ಯಾವ್ದಾದ್ರು ಒಂದು ಚರ್ಚ್ ಸಿಕ್ಕಿದ್ರೆ, ನಾವು ಸಾಂತಾಕ್ರೂಸ್ ಚರ್ಚ್ ಅಂತ ಇತ್ತು, ಸೊ ಆನ್ ದ ವೇ ಸಾಂತಾಕ್ರೂಸ್ ಚರ್ಚ್ಗೆ ಹೋಗಿ ಅಲ್ಲಿ ಪಂಜಿಮ್ ಅಂತ ಸಿಗುತ್ತೆ. ಪಂಜಿಮ್ ದಾಟ್ಬಿಟ್ಟೆ ನೀವು ನಾರ್ತ್ ಗೋವಾಗೆ ಹೋಗಬೇಕಾಗತ್ತೆ. ಪಂಜಿಮು ಸೆಂಟರಲ್ಲಿರೋದು ಸೌತ್ ಗೋವಾಗೆ, ನಾರ್ತ್ ಗೋವಾಗೆ. ಸೊ ನೀವು ಸೌತ್ ಗೋವಾಯಿಂದ ನಾರ್ತ್ ಗೋವಾಗೆ ಹೋಗ್ತಿದ್ದೀರಾ ಅಂದರೆ ಪಂಜಿಮ್ ಸಿಕ್ಕೇ ಸಿಗುತ್ತೆ. ನೀವು 14 ಅವರ್ ಜರ್ನಿ ಮಾಡಿರೋದ್ರಿಂದ ಫಸ್ಟ್ ಡೇ ತುಂಬ ಪ್ಲೇಸಸ್ನ ನೋಡೋಕ್ಕೆ ಹೋಗಬೇಡಿ. ಸೊ ನಾನೊಂದು ಐಡಿಯಾ ಕೊಡ್ತೀನಿ ನಿಮಗೆ. ನೀವು ಸಂಡೇ ರೀಚ್ ಆಗಿದ್ದೀರಾ ಅಂದರೆ, ನೀವು ಸ್ಯಾಟರ್ಡೇ ಬಿಟ್ಬಿಟ್ಟು ಸಂಡೇ ಹೋಗಿದ್ದೀರಾ ಗೋವಾಗೆ ಅಂದರೆ, ಆವತ್ತಿನ ದಿನ ನೀವು ಕಸಿನೋ ಕ್ರೂಸ್ ಅಂತ ಇರುತ್ತೆ, ಕಸಿನೋ ಕ್ರೂಸ್ಗೆ ಹೋಗ್ಬಿಡಿ. ಸೊ ಕಸಿನೋಸ್ ಎಲ್ಲ ನಿಮಗೆ ಪಂಜಿಮಲ್ಲೇ ಇರೋದು. ಪಂಜಿಮಲ್ಲಿ ನೀವು ನಾರ್ತ್ ಗೋವಾಗೆ ಹೋಗ್ತಿದ್ದೀರಾ ಅಂದರೆ ಹೋಟೆಲ್ಗೆ ನೀವು ಆನ್ ದ ವೇ ಪಂಜಿಮ್ ಸಿಕ್ಕಿದಾಗ ಪಂಜಿಮಲ್ಲೇ ನೀವು ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಬಿಡಿ. ಬಿಕಾಸ್ ಕಸಿನೋ ಎಲ್ಲ ನಿಮಗೆ ಪಕ್ಕದಲ್ಲೇ ಇರುತ್ತೆ, ಕಸಿನೋ ಕ್ರೂಸ್ಗಳು. ಅದ್ರ ಆಫೀಸ್ಗಳೆಲ್ಲ ಪಕ್ಕದಲ್ಲೇ ಇರುತ್ತೆ. ನೀವು ಒಂದು ಕಡೆ ಗಾಡಿ ನಿಲ್ಲಿಸ್ಬಿಟ್ಟು ಆ ಎಲ್ಲ ಆಫೀಸ್ಗಳದ್ದು ಪ್ರೈಸ್ ಕೇಳ್ಕೊಂಬಿಡ್ಬೋದು. ಅಂದರೆ ಎಲ್ಲ ಆಫೀಸ್ಗೆ ಹೋಗಿ ಆ ಕಸಿನೋ ಕ್ರೂಸ್ದು ಪ್ರೈಸ್ ಕೇಳ್ಕೊಂಬರ್ಬೋದು. ಫಾರ್ ಎಕ್ಸಾಂಪಲ್ ನಿಮಗೆ ಬಿಗ್ ಡ್ಯಾಡಿ ಇರುತ್ತೆ, ಡೆಲ್ಟಿನ್ ಜಾಕ್ ಇರುತ್ತೆ, ಮೆಜೆಸ್ಟಿಕ್ ಪ್ರೈಡ್ ಇರುತ್ತೆ, ಮತ್ತು ಇದೇ ಥರ ಒಂದು 2-3 ಕಸಿನೋಸ್ ಇರುತ್ತೆ. ನಿಮಗೆ ಆನ್ ದ ವೇ ಹೋಗ್ತಾನೆ ನೀವು ಪ್ರೈಸ್ ಕೇಳ್ಕೊಂಡು ಹೋಗ್ಬಿಟ್ರೆ ನೀವು ಆರಾಮಾಗಿ ಹೋಮ್ ಸ್ಟೇಗೆ ಹೋಗಿ ರೆಸ್ಟ್ ಮಾಡಿಬಿಟ್ಟು ಒಂದು 6 ಗಂಟೆ ನೈಟ್ ಮಧ್ಯಾಹ್ನ ಎಲ್ಲ ಫುಲ್ ಆರಾಮಾಗಿ ರೆಸ್ಟ್ ಮಾಡಿ ಊಟ ಮಾಡಿಕೊಂಡು ಸಂಜೆ ಒಂದು 6 ಗಂಟೆ ಹಂಗೆ ನೀವು ಕಸಿನೋ ಕ್ರೂಸಿಗೆ ಹೋಗ್ಬೋದು. ಸೊ ನೀವು ಒಂದು 5:30 ಅಥವಾ ಒಂದು 5 ಗಂಟೆಗೆ ರೆಡಿ ಆಗಿಬಿಟ್ಟು ನೀವು ಡೈರೆಕ್ಟಾಗಿ ಪಂಜಿಮಿಗೆ ಬಂದರೆ ನಿಮಗೆ ನಾರ್ತ್ ಗೋವಾಯಿಂದ ಮತ್ತೆ ಪಂಜಿಮು ಒಂದು 1/2 ಅವರ್ ಇರುತ್ತೆ, 1/2 ಅವರ್ ಅಥವಾ 40 ಮಿನಿಟ್ಸ್ ಇರುತ್ತೆ ಡ್ರೈವು. ಸೊ ನೀವು ಒಂದು 5 ಗಂಟೆ 5:15ಗೆ ಬಿಟ್ರೂ ಆಗುತ್ತೆ. 24 ಅವರ್ಸ್ ಇರುತ್ತೆ ನಿಮಗೆ ಕಸಿನೋ ಕ್ರೂಸ್ಗಳು. ಬಟ್ ಎಂಟರ್ಟೈನ್ಮೆಂಟು ಊಟ ಎಲ್ಲ ಸ್ಟಾರ್ಟ್ ಆಗೋದು ನಿಮಗೆ ಸಂಜೆ 6 ಗಂಟೆಯಿಂದ ಸ್ಟಾರ್ಟ್ ಆದರೆ ನೈಟ್ 11 ಗಂಟೆ 10 ಗಂಟೆ ತನಕ ನಿಮಗೆ ಎಂಟರ್ಟೈನ್ಮೆಂಟ್ಗಳು, ಊಟ ಮತ್ತು ಡ್ರಿಂಕ್ಸ್ ಎಲ್ಲ ಇರುತ್ತೆ. ಬಟ್ ಕಸಿನೋ ಮಾತ್ರ 24 ಅವರ್ಸ್ ಓಪನ್ ಇರುತ್ತೆ. ನಾನು ಏನಕ್ಕೆ ಮುಂಚೆನೇ ಪ್ರೈಸ್ನ ಕೇಳ್ಕೊಂಡು ಹೋಗಿ ಅಂತ ಹೇಳ್ತಿರೋದಂದರೆ, ಒಂದೊಂದು ಕಸಿನೋದು ಒಂದೊಂದು ಪ್ರೈಸ್ಗಳಿರುತ್ತೆ. ಆ ಪ್ರೈಸ್ ಮೇಲೆ ಆಫರ್ಸ್ಗಳಿರುತ್ತೆ. ಕೆಲವೊಂದರಲ್ಲಿ ನಿಮಗೆ ಡ್ರಿಂಕ್ಸ್ಗಳಿರಲ್ಲ, ಬರೀ ಫುಡ್ಡು ಮತ್ತು ಒಂದಷ್ಟು ಕೂಪನ್ ಮಾತ್ರ ಕೊಡ್ತಾರೆ ಕಸಿನೋಲಿ ಆಡೋಕ್ಕೆ. ಆ ಥರ ಎಲ್ಲ ಆಫರ್ಸ್ಗಳಿರುತ್ತೆ. ಸೊ ನೀವು ಆಫರ್ಗಳೆಲ್ಲ ನೋಡಿಕೊಂಡು ಅದ್ರದ್ದು ಪಾಂಪ್ಲೆಟ್ ಥರ ಕೊಡ್ತಾರೆ. ಸೊ ಅದನ್ನೆಲ್ಲ ತೊಗೊಂಡ್ಬೇಕಾದ್ರೆ ಹೋಮ್ ಸ್ಟೇಗೆ ಹೋಗಿ ರೆಸ್ಟ್ ಮಾಡಿ ಬೇಕಾದ್ರೆ ನೀವು ಅಲ್ಲಿ ಡಿಸ್ಕಸ್ ಮಾಡ್ಬೋದು ಯಾವುದಕ್ಕೆ ಹೋಗ್ಬೋದು ಅಂತ. ಅಲ್ಲಿಂದ ಬೆಟರ್ ಆಪ್ಷನ್ ಚೂಸ್ ಮಾಡಿಕೊಂಡು ಡೈರೆಕ್ಟಾಗಿ ನೀವು ಈವ್ನಿಂಗ್ ಅಲ್ಲಿ ಆಫೀಸ್ ಹತ್ರ ಹೋದರೆ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಟಿಕೆಟ್ ಬುಕ್ ಮಾಡಿಬಿಟ್ಟು ಡೈರೆಕ್ಟಾಗಿ ಹೋಗ್ಬೋದು. ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆ ಇರಲ್ಲ ಅಂತ. ಸೊ ನೀವು ಕಸಿನೋ ಕ್ರೂಸು 6 ಗಂಟೆಗೆ ಚೆಕ್-ಇನ್ ಆಗಿದ್ದೀರಾ ಅಂದರೆ ನೀವು ಅಲ್ಲಿ ನಿಮಗೆ ಡ್ರಿಂಕ್ಸು ಮತ್ತು ಊಟ ಸ್ಟಾರ್ಟರ್ಸು ಅವೆಲ್ಲ ಸ್ಟಾರ್ಟ್ ಆಗಿರುತ್ತೆ. ಒಂದು 7 ಗಂಟೆ ಪ್ರಾಬಬ್ಲಿ ಒಂದು 7:30 ಆ ಥರ ಸ್ಟಾರ್ಟ್ ಆಗಿರುತ್ತೆ. ಸೊ ನೀವು ಕಸಿನೋ ನೀವು ಆಡ್ತೀರಾ ಅಂದರೆ ನೀವು 24 ಅವರ್ಸ್ ಅಲ್ಲಿ ಕೂತ್ಕೊಂಡು ಆಡ್ಬೋದು. ಬಟ್ ನೀವು ಜಸ್ಟ್ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಹೋಗ್ತಿದ್ದೀರಾ ಕಸಿನೋ ಕ್ರೂಸ್ ಅಂದರೆ ನೀವು 11 ಗಂಟೆ ಅಥವಾ 10 ಗಂಟೆಗೆಲ್ಲ ವಾಪಸ್ ನೀವು ಹೋಮ್ ಸ್ಟೇಗೆ ವಾಪಸ್ ಬಂದುಬಿಡ್ಬೋದು. ಬಿಕಾಸ್ ಎಂಟರ್ಟೈನ್ಮೆಂಟು, ಫುಡ್ಡು ಅವೆಲ್ಲ ನಿಮಗೆ 11 ಗಂಟೆ ಅಥವಾ 10:00ವರೆಗೆ ಕ್ಲೋಸ್ ಆಗೋಗಿರುತ್ತೆ. ಒಂದೊಂದು ಕ್ರೂಸು ಒಂದೊಂದು ಟೈಮಿಂಗ್ಸ್ ಇರುತ್ತೆ. ಸೊ ಪ್ರೈಸ್ಗಳು ಬಂದು ನಿಮಗೆ 1,500ದಿಂದನೂ ಸ್ಟಾರ್ಟ್ ಆಗುತ್ತೆ. 2,000, 2,500, 3,000, 5,000. ನಿಮಗೆ ಬಿಗ್ ಡ್ಯಾಡಿ ಎಲ್ಲ ಇನ್ನೂ ಕಾಸ್ಟ್ಲಿನೇ ಆಗುತ್ತೆ. 5,000, 5,500
ಸಾವಿರ ಪರ್ ಹೆಡ್ಡು ಆ ಥರ ಬೀಳುತ್ತೆ. ನಾವು ಚೂಸ್ ಮಾಡ್ಕೊಂಡಿದ್ದು ಇದರಲ್ಲಿ ಪರ್ಸ್ನಲಾಗಿ ಡೆಲ್ಟಿನ್ ಜಾಕ್ ಅಂತ. ಇದು ನಮಗೆ 2,500 ಏನೋ ಬಿದ್ದಿತ್ತು ಪರ್ ಹೆಡ್ಡು. ಸೊ ಅದರಲ್ಲಿ ಡಿಸ್ಕೌಂಟ್ ಏನೋ ಸಿಕ್ಕಿತ್ತು ನಮಗೆ, 100 ರುಪೀಸು ಅಥವಾ 200 ರುಪೀಸ್ ಏನೋ ಡಿಸ್ಕೌಂಟ್ ಸಿಕ್ಕಿತ್ತು. ಇದಕ್ಕೆ ನಮಗೆ ಅನ್ಲಿಮಿಟೆಡ್ ಡ್ರಿಂಕ್ಸು, ಅನ್ಲಿಮಿಟೆಡ್ ಊಟ ಮತ್ತು ಎಂಟರ್ಟೈನ್ಮೆಂಟ್ ಇತ್ತು. ಕಸಿನೋಗೆ ಅಂತ ಒಂದು 2-3 ಚಿಪ್ಸ್ ಏನೋ ಕೊಡ್ತಾರೆ. ಸೊ ಅದು ಆಡಂಗಿದ್ರೆ ಅದು ಆಡಿಬಿಟ್ಟು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಇಲ್ಲಾಂದರೆ ಒನ್ ಟೈಮ್ ನೀವು ಕೊಟ್ಟಿದ ತಕ್ಷಣ ಸೋತ್ರಿ ಅಂದರೆ ಅದ್ರದ್ದು ಅಷ್ಟೇ ಮುಗೀತು. ನೀವು ಜಸ್ಟ್ ಎಂಟರ್ಟೈನ್ಮೆಂಟು, ಫುಡ್ಡು, ಡ್ರಿಂಕ್ಸ್ ಎಲ್ಲ ಎಂಜಾಯ್ ಮಾಡ್ಕೊಂಡು ವಾಪಸ್ ಬರಬೇಕಾಗತ್ತೆ. ಅನ್ಲಿಮಿಟೆಡ್ ಡ್ರಿಂಕ್ಸ್ ಅಂದಿದ ತಕ್ಷಣ ನಾನು ನಿಮಗೆ ಕಾಸ್ಟ್ಲಿ ಸ್ಕಾಚ್ಗಳು, ಬ್ರ್ಯಾಂಡಿಗಳು ಇವೆಲ್ಲ ಕೊಡ್ತಾರೆ ಅಂತ ಹೇಳಲ್ಲ. 2,500ಕ್ಕೆ ನಿಮಗೆ ಲಿಮಿಟೆಡ್ ಮಾತ್ರ ಇರುತ್ತೆ. ಕೆಲವೊಂದು ಡ್ರಿಂಕ್ಸ್ಗಳು ಮಾತ್ರ ಸಿಗುತ್ತೆ ನಿಮಗೆ. ಬಿಯರಲ್ಲಿ ಒಂದು 2 ಥರ ಇರ್ಬೋದು, ಅಥವಾ ಜಿನ್ನು, ಫೆನಿ, ಈ ಥರ ವೈನು, ಈ ಥರ ಮಾತ್ರ ನಿಮಗೆ ಅವೈಲಬಲ್ ಇರುತ್ತೆ 2,500ಕ್ಕೆ. ನಿಮಗೆ ಕಾಸ್ಟ್ಲಿದೆಲ್ಲ ಟ್ರೈ ಮಾಡಬೇಕು ಅಂದರೆ ಸ್ವಲ್ಪ ನೀವು ಟಿಕೆಟ್ ಪ್ರೈಸ್ನೂ ಜಾಸ್ತಿ ತೊಗೋಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ 4,000 5,000 ಏನಾದ್ರು ತೊಗೊಂಡ್ರೆ ನಿಮ್ಗೆ ಆ ಥರ ಅವೈಲಬಲ್ ಇರುತ್ತೆ. ಸೊ ಇಲ್ಲಿಗೆ ನಿಮ್ಮ ಫಸ್ಟ್ ಡೇ ಎಂಡ್ ಆಗುತ್ತೆ. ಆರಾಮಾಗಿ 11 ಗಂಟೆ ನೀವು ಕಸಿನೋ ಕ್ರೂಸ್ ಬಿಟ್ರಿ ಅಂದರೆ ನೀವು 11:15 11:45 ಅಷ್ಟೊತ್ತಲ್ಲೆಲ್ಲ ಹೋಮ್ ಸ್ಟೇಲಿ ಇರ್ತೀರ. ಸೊ ಇಲ್ಲಿಗೆ ನಿಮ್ಮ ಫಸ್ಟ್ ಡೇ ಎಂಡ್ ಆಗುತ್ತೆ. ಸೊ ಇಲ್ಲಿಗೆ ಸಂಡೇ ಮುಗೀತು. ಮಂಡೇಗೆ ನೀವು ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಏನಾದ್ರು ಇಟ್ಕೋಬೋದು. ಗೋವಾಲಿ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಎಲ್ಲ ತುಂಬಾ ಫೇಮಸ್ಗಳಿರುತ್ತೆ. ನಿಮಗೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಇಷ್ಟ ಇಲ್ಲ ಅಂದರೆ ಬೇರೆ ಬೇರೆ ಥರ ಕ್ರೂಸ್ಗಳಿರುತ್ತೆ. ಡಾಲ್ಫಿನ್ ಕ್ರೂಸ್ ಆಗಿರ್ಬೋದು, ಪಾರ್ಟಿ ಕ್ರೂಸ್ ಇರುತ್ತೆ, ಬರೀ ಡಿನ್ನರ್ ಕ್ರೂಸ್ ಇರುತ್ತೆ, ಈ ಥರ ಎಲ್ಲ ಕ್ರೂಸ್ಗಳಿರುತ್ತೆ. ಸೊ ನೀವು ಆ ಥರ ಕ್ರೂಸ್ಗೆ ಬೇಕಾದ್ರೆ ಮಂಡೇ ಸೆಲೆಕ್ಟ್ ಮಾಡ್ಕೋಬೋದು. ಬಟ್ ನಾವಿಲ್ಲಿ ಚೂಸ್ ಮಾಡ್ಕೊಂಡಿದ್ದು ಸ್ಪೋರ್ಟ್ಸ್ ಕ್ರೂಸ್ ಅಂತ. ಆ ಕ್ರೂಸಲ್ಲಿ ನಿಮಗೆ 4 ಥರ ಗೇಮ್ಸ್ ಇರುತ್ತೆ. ಬಂಪರ್ ರೈಡ್ ಆಗಿರ್ಬೋದು, ಬನಾನಾ ರೈಡು, ಜೆಟ್ಸ್ಕಿ, ಈ ಥರ ಎಲ್ಲ ಗೇಮ್ಸ್ಗಳಿರುತ್ತೆ. ಅದನ್ನು ಬೇಕಾದ್ರೆ ನೀವು ಕಸ್ಟಮೈಸ್ ಮಾಡ್ಕೋಬೋದು ಯಾವ ಥರ ಬೇಕು ಅಂತ ಗೇಮ್ಸು. ಗೇಮ್ಸ್ ಆದಮೇಲೆ ನಿಮಗೆ ಊಟ ಇರುತ್ತೆ. ಹಾಗೆ 1 ಬಿಯರು ಅಥವಾ 1 ಸಾಫ್ಟ್ ಡ್ರಿಂಕ್ಸ್ ಇರುತ್ತೆ ಆ ಕ್ರೂಸಲ್ಲಿ. ಬೆಳಗ್ಗೆ 11 ಗಂಟೆಗೆ ಆ ಬೋಟಲ್ಲಿ ಕಾಲಿಟ್ಟರೆ ನೀವು ಸಂಜೆ 6 ಗಂಟೆಗೆ ನಿಮ್ಮನ್ನು ಈಚೆ ಬಿಡೋದು. ಅಂದರೆ ಅಲ್ಲಿ ತನಕ ನೀವು ಆ ಕ್ರೂಸಲ್ಲೇ ಇರ್ತೀರಾ. ಆ ಸ್ಪೋರ್ಟ್ಸ್ ಕ್ರೂಸ್ ಅಂತ ಹೇಳಿದ್ನಲ್ಲ, ಸ್ಪೋರ್ಟ್ಸ್ ಕ್ರೂಸ್ ಇಷ್ಟ ಇಲ್ಲ ಅಂದರೆ ನೀವು ಬೇರೆ ಕ್ರೂಸು ಸೆಲೆಕ್ಟ್ ಮಾಡ್ಕೋಬೋದು. ಬೇರೆ ಥರ ಕ್ರೂಸ್ಗಳು ಇರುತ್ತೆ ನಿಮಗಲ್ಲಿ. ಆ ಬೋಟ್ದೇ ಪಿಕಪ್ ಆ್ಯಂಡ್ ಡ್ರಾಪ್ ಫೆಸಿಲಿಟಿ ಕೂಡ ಇರುತ್ತೆ. ಅವರೇ ನಿಮ್ಮನ್ನು, ನೀವೆಲ್ಲಿ ಹೋಮ್ ಸ್ಟೇ ಇದ್ದೀರಾ ಅಲ್ಲೆಲ್ಲರೂ ಮಿಡ್ಡಕ್ಕೆ ಕರೆದುಬಿಟ್ಟು ನಿಮ್ಮನ್ನು ಅವರೇ ಪಿಕ್ ಮಾಡ್ತಾರೆ. ನಿಮ್ಮನ್ನ ಡ್ರಾಪ್ ಕೂಡ ಅವರೇ ಮಾಡ್ತಾರೆ. ನಿಮ್ಗೆ ಅದು ಬೇಡ, ನಮ್ಮ ಹತ್ರನೇ ಗಾಡಿ ಇದೆ, ನಾವೇ ಹೋಗ್ತೀವಿ ಅಂತ ಹೇಳಿದ್ರೆ ಮೇ ಬಿ ಒಂದು 100 ರುಪೀಸ್ 200 ರುಪೀಸ್ ಡಿಸ್ಕೌಂಟ್ ಕೊಡ್ಬೋದು. ನಾನು ಪರ್ಸ್ನಲಾಗಿ ಚೂಸ್ ಮಾಡ್ಕೊಂಡಿದ್ದು 1,700 ರುಪೀಸ್ ಪರ್ ಹೆಡ್ದು. ಸೊ ನಮ್ಮದೇ ಗಾಡಿ ಇತ್ತಲ್ಲ ಅಂತ ಸೊ ನಾನು ಪಿಕಪ್ ಆ್ಯಂಡ್ ಡ್ರಾಪ್ ಫೆಸಿಲಿಟಿ ತೊಗೊಳ್ಳಿಲ್ಲ. ಅದರಿಂದ ನಮಗೂ ಒಂದು 100 ರುಪೀಸು 200 ರುಪೀಸ್ ಏನೋ ಡಿಸ್ಕೌಂಟ್ ಸಿಕ್ತು. ಬಟ್ ಇನ್ನೊಂದು ಜ್ಞಾಪಕ ಇಟ್ಕೋಬೇಕು ಗೈಸ್, ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಲಿ ತುಂಬ ಸ್ಕ್ಯಾಮ್ಗಳು ಮಾಡ್ತಾರೆ ಗೋವಾಲಿ. ಸುಮ್ಮನೆ 3 ಗೇಮ್ಸು 4 ಗೇಮ್ಸ್ ಕೊಡ್ತೀವಿ 1,500ಗೆ 1,700ಗೆ ಅಂತ ಹೇಳ್ತಾರೆ. ಹಿಂಗೆ ಹೋಗ್ಬಿಟ್ಟು ಹಿಂಗೆ ಕರ್ಕೊಂಬಂದುಬಿಡ್ತಾರೆ. ಅದರಲ್ಲಿ ಏನೂ ಮಜಾ ಬರೋಲ್ಲ ನಿಮಗೆ. ಸೊ ನಾನಿಲ್ಲಿ 1,700 ಅಥವಾ 1,500 ಕೊಟ್ಟು ಹೋಗ್ತಿದ್ದೀನಿ ಅಂದರೆ ಹಿಂಗೆ ಹೋಗ್ಬಿಟ್ಟು ಹಿಂಗೆ ಕರ್ಕೊಂಬಂದಿದ್ದು. ನಿಮ್ಗೇನಾದ್ರು ಪರ್ಸ್ನಲಾಗಿ ಒಂದು ರೈಡ್ ಇಷ್ಟ ಆಯಿತು ಅಂದರೆ ನಿಮ್ಗೆ ಅದಕ್ಕೆ 100 ರುಪೀಸ್ ಅಥವಾ 200 ರುಪೀಸ್ ಎಕ್ಸ್ಟ್ರಾ ಕೊಟ್ರಿ ಅಂದರೆ ಅದು ಮಾತ್ರ ವರ್ತಿದೆ. ಸ್ವಲ್ಪ ಲಾಂಗ್ ಕರ್ಕೊಂಡೋಗಿ ಬರ್ತಾರೆ. ಅದಿಲ್ಲದೆ ಅಂದರೆ ಸೀರಿಯಸ್ಲಿ ಅದು ವರ್ತಿರಲ್ಲ. ಸ್ಪೋರ್ಟ್ಸ್ ಕ್ರೂಸಲ್ಲಿ ಅಥವಾ ನಿಮಗೆ ಕಸಿನೋ ಕ್ರೂಸಲ್ಲಿ ಏನು ಡಿಫ್ರೆನ್ಸ್ ಅಂದರೆ, ಕಸಿನೋ ಕ್ರೂಸು ಮೂವ್ ಆಗಲ್ಲ, ನಿಂತಿದ್ದ ಕಾರಣ ನಿಂತಿರುತ್ತೆ. ನೀವು ಕಸಿನೋ ಒಳಗಡೆ ಎಂಟ್ರಿ ಆದರೆ ನಿಮ್ಮನ್ನು ಈಚೆ ಬಿಡೋದಿಲ್ಲ. ಸೊ ನೀವು ಫೋಟೋಸ್ ಎಲ್ಲ ತೊಗೋಬೇಕು ಅಂದರೆ ಕ್ರೂಸ್ ಒಳಗಡೆನೇ ತೊಗೋಬೇಕು. ನೀವು ಈಚೆ ನಿಂತ್ಕೊಂಡು ಸಮುದ್ರ ನೋಡ್ತಾ ಪಿಕ್ಚರ್ ತೊಗೋತೀನಿ ಅಂದರೆ ಅದು ಆಗಲ್ಲ ಕಸಿನೋ ಕ್ರೂಸಲ್ಲಿ, ಫಸ್ಟೇ ಹೋಗ್ತಿರಲ್ಲ ಅದರಲ್ಲಿ. ಬಟ್ ಸ್ಪೋರ್ಟ್ಸ್ ಕ್ರೂಸಲ್ಲಿ ಅಥವಾ ಬೇರೆ ಕ್ರೂಸ್ ಚೂಸ್ ಮಾಡ್ಕೊಂಡಿದ್ದೀರಾ ಅಂದರೆ ನಿಮಗೆ ಸಮುದ್ರ ಮಧ್ಯ ತನಕ ಕರ್ಕೊಂಡು ಹೋಗ್ತಾರೆ. ಕ್ರೂಸ್ನ ಕರ್ಕೊಂಡೋಗಿ ನೀವು ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ತೊಗೋಬೋದು ಆ ಕ್ರೂಸ್ಗಳಲ್ಲಿ. ಸೊ ಸಂಜೆ 6 ಗಂಟೆಗೆ ನಿಮ್ಮ ರೈಡ್ ಮುಗಿಯುತ್ತೆ. ಅಲ್ಲಿಂದ ನೀವು ವಾಪಸ್ ನಿಮ್ಮ ಹೋಮ್ ಸ್ಟೇಗೆ ಬರ್ಬೋದು. ಇವಾಗ ನಾನು ಏನು ಹೇಳಿದೆ ಸ್ಪೋರ್ಟ್ಸ್ ಕ್ರೂಸ್ಗಳಂತ ಅಥವಾ ಬೇರೆ ಕ್ರೂಸ್ಗಳಂತ, ಅದು ನಿಮಗೆ ಪಂಜಿಮಲ್ಲೇ ಬರೋದು. ನೀವು ವಾಪಸ್ಸು ಫಸ್ಟ್ ಡೇ ಹೋಗಿದ್ರಲ್ಲ ಕಸಿನೋ ಕ್ರೂಸ್ಗೆ, ಅಲ್ಲೇ ಸೆಕೆಂಡ್ ಡೇನೂ ಕೂಡ ಅಲ್ಲೇ ಹೋಗಬೇಕಾಗತ್ತೆ ನೀವು. ಅಥವಾ ಒಂದೊಂದು ಬೇರೆ ಕಡೆ ಕೂಡ ಲೊಕೇಶನಲ್ಲಿ ಇರುತ್ತೆ. ಬಟ್ ತುಂಬ ಜಾಸ್ತಿ ಇರೋದಂದರೆ ಪಂಜಿಮಲ್ಲೇ. 6 ಗಂಟೆಗೆ ರೈಡ್ ಮುಗಿದಿದ ತಕ್ಷಣ ವಾಪಸ್ ನೀವು ಬರ್ತಾ ಏನಾದ್ರು ಡ್ರಿಂಕ್ಸ್ ಏನಾದ್ರು ಬೈ ಮಾಡಿ ಅಥವಾ ಸ್ನ್ಯಾಕ್ಸ್ ಏನಾದ್ರು ತೊಗೊಂಡು ಡೈರೆಕ್ಟಾಗಿ ಅಲ್ಲಿ ನಿಯರ್ ಬೈ ನಿಮ್ಮ ಹೋಮ್ ಸ್ಟೇ ನಿಯರ್ ಬೈ ಯಾವ್ದಾದ್ರು ಬೀಚ್ ಏನಾದ್ರು ಸಿಕ್ತು ಅಂದರೆ ಫ್ರೆಶ್ ಅಪ್ ಆಗಿಬಿಟ್ಟು ನೀವು ಡೈರೆಕ್ಟಾಗಿ ಆ ಬೀಚ್ ಹತ್ರ ಹೋಗಿ ಆ ಬೀಚ್ ಎಂಜಾಯ್ ಮಾಡ್ಬೋದು ಈವ್ನಿಂಗಲ್ಲಿ. ಸೊ ವಾಪಸ್ ಬರ್ತಾ ಊಟ ಮುಗಿಸ್ಕೊಂಡು ಡೈರೆಕ್ಟಾಗಿ ನೀವು ಹೋಮ್ ಸ್ಟೇಗೆ ಹೋಗಿ ರೆಸ್ಟ್ ಮಾಡಿದ್ರೆ ನಿಮ್ಮ ಸೆಕೆಂಡ್ ಡೇ ಕಂಪ್ಲೀಟ್ ಆಯ್ತು ಇಲ್ಲಿಗೆ. ಸೊ ಡೇ 3 ನಾರ್ತ್ ಗೋವಲ್ಲಿ ಡೇ 3ಯಲ್ಲಿ ನಿಮಗೆ ಈ ಕಡೆ ಕಸಿನೋ ಕ್ರೂಸು ನೋಡಾಯಿತು, ಸ್ಪೋರ್ಟ್ಸ್ ಗೇಮ್ಸ್ ಎಲ್ಲ ಎಂಜಾಯ್ ಮಾಡಾಯಿತು. ಇನ್ 3rd ಡೇ ಫೈನಲ್ ಡೇ ನಾರ್ತ್ ಗೋವಲ್ಲಿ ನೀವು ಟೂರಿಸ್ಟ್ ಸ್ಪಾಟ್ಸ್ಗಳೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದು. ನೀವು ಹೋಮ್ ಸ್ಟೇ ಈ ಬಾಗಾ ಬೀಚು ಅಥವಾ ಅಂಜುನಾ ಬೀಚು ಅಥವಾ ಕಾಂದೋಲಿಮ್ ಬೀಚ್ ಹತ್ರ ಮಾಡಿದರೆ ಹೋಮ್ ಸ್ಟೇಗಳು ನಿಮ್ಗೆ ಆ ಪ್ಲೇಸಸ್ಗಳೆಲ್ಲ ತುಂಬ ನಿಯರ್ ಬೈಯೇ ಇರುತ್ತೆ. ಸೊ ಫಸ್ಟು ನೀವು ಬೇಕಾದ್ರೆ ವ್ಯಾಗಟಾರ್ ಬೀಚ್ನ ವಿಸಿಟ್ ಮಾಡ್ಬೋದು. ನಾವು ಆ್ಯಕ್ಚುಲಿ ಇದ್ದಿದ್ದು ಕಾಂದೋಲಿಮ್ ಬೀಚಲ್ಲಿ ನಮ್ಮ ಹೋಮ್ ಸ್ಟೇ ಇದ್ದಿದ್ದು ಪರ್ಸ್ನಲಾಗಿ. ಸೊ ಫಸ್ಟು ನಾವು ವ್ಯಾಗಟಾರ್ ಬೀಚಿಂದ ಸ್ಟಾರ್ಟ್ ಮಾಡಿದ್ವಿ 3rd ಡೇ.
ಕಾಂದೋಲಿಮ್ ಬೀಚ್ ನಾವು ಆಲ್ರೆಡಿ ನೋಡಿದ್ವಿ, ಬಿಕಾಸ್ ನಮ್ಮ ಹೋಮ್ ಸ್ಟೇ ಇರೋದು ಕಾಂದೋಲಿಮ್ ಬೀಚ್ ಅಂದರೆ ನಾವು ಒಂದು ಲಾಸ್ಟ್ 2 ಡೇಸಿಂದ ನಾವು ಡೈರೆಕ್ಟ್ ಕಾಂದೋಲಿಮ್ ಬೀಚ್ಗೆ ಈವ್ನಿಂಗ್ನ ಟೈಮ್ ಸ್ಪೆಂಡ್ ಮಾಡ್ತಿದ್ದು. ಸೊ ನಾವು ಕಾಂದೋಲಿಮ್ ಬೀಚ್ನ ಸ್ಕಿಪ್ ಮಾಡಿದ್ವಿ. ನಾವು ಫಸ್ಟ್ ಡೇ ವಿಸಿಟ್ ಮಾಡಿದ್ದು ವ್ಯಾಗಟೋರ್ ಬೀಚ್ ಅಂತ ಫಸ್ಟು ಪ್ಲೇಸ್ಗೆ ಹೋಗಿದ್ದು. ವ್ಯಾಗಟೋರ್ ಬೀಚ್ನ ರೆಡ್ ರಾಕ್ ಬೀಚ್ ಅಂತಲೂ ಕರೀತಾರೆ. ಆ ರಾಕ್ ಎಲ್ಲ ಕಂಪ್ಲೀಟ್ಲಿ ರೆಡ್ಡಾಗಿ ಕಾಣಿಸ್ತಿರುತ್ತೆ ನಿಮಗೆ. ಮೇಲೆ ಬೆಂಚ್ ಕೂಡ ಹಾಕಿರ್ತಾರೆ. ವ್ಯೂ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ವ್ಯಾಗಟೋರ್ ಬೀಚು. ಸೊ ಫಸ್ಟು ವ್ಯಾಗಟೋರ್ ಬೀಚ್ಗೆ ಹೋಗಿದ್ದು. ವ್ಯಾಗಟೋರ್ ಬೀಚ್ ಮುಗಿಸ್ಕೊಂಡು ಅದ್ರ ಪಕ್ಕದಲ್ಲೇ ನಿಮಗೆ ಇನ್ನೊಂದು ಸ್ವಲ್ಪ ದೂರದಲ್ಲೇ ಅಕ್ಕಪಕ್ಕನೇ ಇದೆ ಎಲ್ಲ. ನೆಕ್ಸ್ಟ್ ಹೋಗಿದೆ ನಾವು ಅಂಜುನಾ ಬೀಚ್ಗೆ. ಅಂಜುನಾ ಬೀಚಲ್ಲಿ ಇನ್ನೊಂದು ಫೇಮಸ್ ಅಂದರೆ ಅಂಜುನಾ ಫ್ಲೀ ಮಾರ್ಕೆಟ್ ಅಂತ ಇರುತ್ತೆ. ಅದು ಬರೀ ಬುಧವಾರದ ಹೊತ್ತು ಮಾತ್ರ ಓಪನ್ ಇರುತ್ತೆ. ಶಾಪಿಂಗ್ಗೆ ಅದು ತುಂಬ ಫೇಮಸ್. ಅದು ಅಂಜುನಾ ಫ್ಲೀ ಮಾರ್ಕೆಟ್ ಅನ್ನೋದು. ಅದು ನೀವೇನಾದ್ರು ಟ್ಯೂಸ್ಡೇ ಹೋಗ್ತಿದ್ದೀರಾ ಅಂದರೆ ಅದು ಓಪನ್ ಇರಲ್ಲ. ಬೀಚ್ ನೋಡ್ಕೊಂಡು ಬರ್ಬೋದು ವಾಪಸ್ಸು. ಅದ್ರ ಪಕ್ಕದಲ್ಲೇ ನಿಮಗೆ ಬಾಗಾ ಬೀಚ್ ಇರುತ್ತೆ. ಅಂಜುನಾ ಬೀಚ್ ಮುಗಿಸ್ಕೊಂಡಾದ್ಮೇಲೆ ನಿಮಗೆ ಎಷ್ಟೊಂದು ಫೋರ್ಟ್ಗಳು ಕೂಡ ಇರುತ್ತೆ ಅಲ್ಲಿ. ಚಪೋರಾ ಫೋರ್ಟ್ ಅಂತ ಇದೆ, ಫೇಮಸ್ ದಿಲ್ ಚಾಹತಾ ಹೈ ಮೂವಿ ಇದೆಯಲ್ಲ, ಆ ಮೂವಿ ಶೂಟಿಂಗ್ ಎಲ್ಲ ಅಲ್ಲೇ ಆ ಫೋರ್ಟಲ್ಲೇ ಮಾಡಿರೋದು. ನೀವು ಚಪೋರಾ ಫೋರ್ಟ್ಗೆ ಹೋಗ್ಬೋದು. ಅಗೊಂಡ ಫೋರ್ಟ್ ಅಂತ ಇದೆ ಇನ್ನೊಂದು. ಅದು ಆ್ಯಕ್ಚುಲಿ ಮುಂಚೆ ಇದ್ದಿದ್ದು ಜೈಲ್ ಅಂತದು. ಆ ಜೈಲನ್ನ ಇವಾಗ ಒಂದು ಮ್ಯೂಸಿಯಮಾಗಿ ಕನ್ವರ್ಟ್ ಮಾಡಿದ್ದಾರೆ. ಅದೆಲ್ಲ ಪಕ್ಕನೇ ಇದೆ, ನೀವು ಅಲ್ಲೂ ಹೋಗ್ಬೋದು. ಅಗೊಂಡ ಬೀಚ್ನ ಹೋಗ್ಬೋದು 3rd ಡೇ. ಇಲ್ಲ ಅಂದರೆ ಫೈನಲ್ ಆಗಿ ನೀವು ಬಾಗಾ ಬೀಚ್ಗೆ ಹೋಗ್ಬೋದು. ಇಷ್ಟು ಆಪ್ಷನ್ ನಿಮಗೆ 3rd ಡೇ ಇರೋದು. ಜ್ಞಾಪಕ ಇಟ್ಕೊಳ್ಳಿ, ನಿಮ್ಮ 3rd ಡೇ ವ್ಯಾಗಟೋರ್ ಬೀಚ್ಗೆ ಹೋಗ್ಬೋದು, ಅಂಜುನಾ ಬೀಚ್ಗೆ ಹೋಗ್ಬೋದು, ಬಾಗಾ ಬೀಚ್ಗೆ ಹೋಗ್ಬೋದು, ಚಪೋರಾ ಫೋರ್ಟ್ ಇದೆ ಮತ್ತು ಅಗೊಂಡ ಫೋರ್ಟ್ ಇದೆ. ಇಷ್ಟು ಟೂರಿಸ್ಟ್ ಸ್ಪಾಟ್ಗಳಿವೆಲ್ಲ. ಇದೆಲ್ಲ ನೀವು 3rd ಡೇಲೇ ಆರಾಮಾಗಿ ಕವರ್ ಮಾಡ್ಬೋದು. ಸೊ ಫೈನಲಾಗಿ ಈವ್ನಿಂಗಲ್ಲಿ ಯಾವ್ದಾದ್ರು ಒಂದು ಬೀಚ್ ಹತ್ರ ಸನ್ಸೆಟ್ ನೋಡಿಕೊಂಡು ವಾಪಸ್ ಸೇಮ್ ನೀವು ಏನಾದ್ರು ಊಟ ತಿನ್ನಂಗಿದ್ರೆ ತಿನ್ಕೊಂಡು ವಾಪಸ್ ನೀವು ಹೋಮ್ ಸ್ಟೇಗೆ ಬರ್ಬೋದು. ಸೊ ಅಲ್ಲಿಗೆ ನಿಮ್ಮ 3rd ಡೇ ಟ್ಯೂಸ್ಡೇ ಕಂಪ್ಲೀಟ್ ಆಗುತ್ತೆ. ಸೊ ನೆಕ್ಸ್ಟ್ ಡೇ ವೆನ್ಸ್ಡೇ ನೀವು ಸೌತ್ ಗೋವಾಗೆ ಹೊರಡಬೇಕಾಗತ್ತೆ. ಸೊ ಇಲ್ಲಿಗೆ 3 ಡೇಸ್ ನೀವು ನಾರ್ತ್ ಗೋವಾಲಿ ಕಂಪ್ಲೀಟ್ ಮಾಡಿದ್ರಿ. ಸೊ ನೀವು ಬುಧವಾರ ನಾರ್ಮಲ್ ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನೀವು ಡೈರೆಕ್ಟಾಗಿ ನಾರ್ತ್ ಗೋವಾ ಹೋಟೆಲ್ ಅಥವಾ ಹೋಮ್ ಸ್ಟೇಯಿಂದ ಚೆಕ್ಔಟ್ ಆಗಿಬಿಟ್ಟು ಡೈರೆಕ್ಟ್ ನೀವು ಸೌತ್ ಗೋವಾಗೆ ಹೊರಡ್ಬೋದು. ಸೌತ್ ಗೋವಾ ಸೇಮ್ ಪಂಜಿಮ್ ಮೇಲೆ ಬರಬೇಕು ನೀವು. ಮತ್ತೆ ನಾನು ಪರ್ಸ್ನಲಾಗಿ ಹೋಟೆಲ್ ಮಾಡಿದ್ದು ವಾರ್ಕಾ ಬೀಚ್ ಹತ್ರ. ಸೊ ನೀವು ನಾರ್ತ್ ಗೋವಾ ಬಿಟ್ಟು ಸೌತ್ ಗೋವಾಗೆ ಹೋಗ್ತಿದ್ದೀರಾ ಅಂದರೆ ಪ್ರಾಬಬ್ಲಿ ನೀವು ಒಂದು ಮಧ್ಯಾಹ್ನ ಹಂಗೆ ರೀಚ್ ಆಗ್ತೀರಾ. ನೀವು ಸೌತ್ ಗೋವಾ ಚೆಕಿನ್ ಆಗಿ ಹೋಟೆಲ್ ಚೆಕಿನ್ ಆಗಿ ನೀವು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಸಂಜೆ ಹಂಗೆ ಬೇಕಾದ್ರೆ ಒಂದು 4 ಗಂಟೆ ಹಂಗೆ ನಾನು ಬುಕ್ ಮಾಡಿರೋ ಜಾಗದಲ್ಲಿ ನನಗೆ ನಿಯರ್ ಬೈ ಇದ್ದಿದ್ದು ಗೋವಾ ಚಿತ್ರ ಮ್ಯೂಸಿಯಮ್ ಅಂತ. ಗೋವಾದ ಹಿಸ್ಟ್ರಿ ಬಗ್ಗೆ ತಿಳ್ಕೊಬೋದು ನೀವು ಆ ಜಾಗದಲ್ಲಿ. ಸೊ ಫಸ್ಟ್ ಡೇ ನೀವು ಜಾಸ್ತಿ ಪ್ಲೇಸಸ್ ಕವರ್ ಮಾಡೋಕ್ಕಾಗಲ್ಲ, ಬಿಕಾಸ್ ನೀವು ನಾರ್ತ್ ಗೋವಾಯಿಂದ ಸೌತ್ ಗೋವಾಗೆ ಮಧ್ಯಾಹ್ನ ಆಗೋಗಿರುತ್ತೆ ಬರೋ ಅಷ್ಟೊತ್ತಲ್ಲಿ. ಸೊ ಬಂದು ಒಂದು 1 ಅವರ್ ರೆಸ್ಟ್ ಮಾಡ್ತೀನಿ ಅಂದ್ರೂ ನೀವು ಅದೇ ಒಂದು ಮ್ಯೂಸಿಯಮ್ ಕವರ್ ಮಾಡ್ಬೋದು. ಮತ್ತು ನನಗೆ ನಿಯರ್ ಬೈ ಇದ್ದಿದ್ದು ವಾರ್ಕಾ ಬೀಚು. ಸೊ ಆ ವಾರ್ಕಾ ಬೀಚ್ಗೆ ಹೋಗಿದ್ವಿ ನಾವು ಫಸ್ಟ್ ಡೇ. ಸೊ ಇವೆರಡು ಪ್ಲೇಸ್ ನೋಡಿಕೊಂಡು ವಾಪಸ್ ಸೇಮ್ ಡಿನ್ನರ್ ಮುಗಿಸ್ಕೊಂಡು 3rd ಡೇ ನಾವು ಕಂಪ್ಲೀಟ್ ಮಾಡಿದ್ವಿ ಸೌತ್ ಗೋವಾನ. ಆ್ಯಂಡ್ ಸೌತ್ ಗೋವಾ 2nd ಡೇ ನಾವು ಇದ್ದಿದ್ದ ಪ್ಲೇಸಿಂದ ನಾವು ಟೂರಿಸ್ಟ್ ಸ್ಪಾಟ್ಗಳೆಲ್ಲ ಸ್ವಲ್ಪ 1 ಅವರ್ ದೂರನೇ ಇದ್ದಿದ್ದು. ಬಟ್ ಆ ಪ್ಲೇಸ್ಗೆ ಹೋದ್ಮೇಲೆ ಎಲ್ಲ ಮೇಯ್ನ್ ಅಟ್ರಾಕ್ಷನ್ ಟೂರಿಸ್ಟ್ ಸ್ಪಾಟ್ಗಳೆಲ್ಲ ಅಲ್ಲೇ ಪಕ್ಕನೇ ಇದ್ದಿದ್ದು. ಇಲ್ಲಿ ಫೇಮಸ್ ನಾರ್ತ್ ಗೋವಲ್ಲಿ ಬಾಗಾ ಬೀಚ್ ಇಲ್ವಾ, ಅದೇ ಥರ ಸೌತ್ ಗೋವಲ್ಲಿ ಪೆಲಲಿಯಂ ಬೀಚ್ ಅಂತ ಇದೆ. ಪೆಲಲಿಯಂ ಬೀಚು, ಅಗೊಂಡ ಬೀಚು, ಬಟರ್ಫ್ಲೈ ಬೀಚು, ಅದಾದಮೇಲೆ ಪೆಬಲ್ ಬೀಚು, ಕಾಬೋದಿ ರಾಮ ಬೀಚು, ತುಂಬ ಬ್ಯೂಟಿಫುಲ್ ಆಗಿದೆ ಆ ಬೀಚ್ಗಳೆಲ್ಲ. ಸೊ ಸೌತ್ ಗೋವಾ 2nd ಡೇ ನಾವು ಫಸ್ಟ್ ವಿಸಿಟ್ ಮಾಡಿದ್ದೆ ಪೆಬಲ್ ಬೀಚ್ ಅಂತ. ಪೆಬಲ್ ಬೀಚ್ ಒಂಥರ ಬ್ಯೂಟಿಫುಲ್ ಆಗಿದೆ. ಫೋರ್ಟ್ ಇದೆ, ಪೆಬಲ್ ಫೋರ್ಟು ಇದೆ, ಪೆಬಲ್ ಬೀಚ್ ಅಂತಲೂ ಇದೆ. ಈ ಚಿಕ್ಕ ನೈಸ್ ಕಲ್ಗಳು ಬರುತ್ತಲ್ಲ ಆ ಥರ ಬೀಚ್ ಅದು. ಫುಲ್ ಸುತ್ತ ರಾಕ್ ಇರುತ್ತೆ, ಚಿಕ್ಕ ನೈಸ್ಗಳು. ಅದ್ರ ಜೊತೆಗೆ ಬೀಚ್ ವ್ಯೂನ ನೀವು ನೋಡ್ಬೋದು. ಇದು ಪೆಬಲ್ ಬೀಚ್ ಆಗುತ್ತೆ. ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ಪ್ಲೇಸ್ ವಿಸಿಟ್ ಮಾಡೋದು ನಾವು ಕಾಬೋದಿ ರಾಮ ಬೀಚ್ ಅಂತ. ಈ ಹಿಂದಿಲಿ ರೀಸೆಂಟಾಗಿ ಸಯ್ಯಾರ ಮೂವಿ ಬಂತಲ್ಲ, ಆ ಶೂಟಿಂಗ್ ಕೂಡ ಅದೇ ಸ್ಪಾಟಲ್ಲಿ ಮಾಡಿರೋದು. ತುಂಬ ಚೆನ್ನಾಗಿದೆ ಬೀಚು. ನೀವು ಫೋಟೋಸ್ ಎಲ್ಲ ತಕ್ಕೋತೀರಾ ಅಂದರೆ ತುಂಬ ಚೆನ್ನಾಗಿದೆ ಸ್ಪಾಟು ಕಾಬೋದಿ ರಾಮ ಬೀಚ್ ಆ್ಯಕ್ಚುಲಿ ನಿಮಗೆ. ಈ ಕಾಬೋದಿ ರಾಮ ಬೀಚು ಪರ್ಸ್ನಲ್ ಆಗಿ ಯಾವುದೋ ಫಾರಿನ್ ಬೀಚಲ್ಲಿ ನೋಡ್ದಂಗೆ ಅನಿಸ್ತಾ ಇರುತ್ತೆ ನಿಮಗೆ. ಯಾವುದೋ ಬಾಲಿಲಿ ಕೂತ್ಕೊಂಡು ಬೀಚ್ ನೋಡೋ ಥರ ಇದೆ ವ್ಯೂ. ಅಷ್ಟು ಚೆನ್ನಾಗಿದೆ ಕಾಬೋದಿ ರಾಮ ಬೀಚು. ಆ್ಯಂಡ್ ಕಾಬೋದಿ ರಾಮ ಆದಮೇಲೆ ನೆಕ್ಸ್ಟ್ ನಾವು ಹೊರಡೋದೆ ಪೆಲಲಿಯಂ ಬೀಚ್ಗೆ. ನಾನು ಆಗಲೇ ಹೇಳ್ದಂಗೆ ಅದು ಒಂಥರ ಬಾಗಾ ಬೀಚ್ ಥರ. ನೀವು ಟೂರಿಸ್ಟ್ಗಳನ್ನೆಲ್ಲ ತುಂಬ ಜನನ ನೀವು ಪೆಲಲಿಯಂ ಬೀಚ್ಗಳಲ್ಲೇ ನೋಡೋದು, ಬಿಕಾಸ್ ಅದು ಸೇಮ್ ಬಾಗಾ ಬೀಚ್ ಥರನೇ. ಪೆಲಲಿಯಂ ಬೀಚಿಂದನೇ ನೀವು ಬಟರ್ಫ್ಲೈ ಬೀಚ್ಗೆ ಹೋಗೋಕ್ಕಾಗೋದು, ಅಥವಾ ಅಗೊಂಡ ಬೀಚಿಂದನೇ ನೀವು ಬಟರ್ಫ್ಲೈ ಬೀಚ್ಗೆ ಹೋಗೋಕ್ಕಾಗೋದು. ಪೆಲಲಿಯಂ ಬೀಚು ಸ್ವಲ್ಪ ಕ್ರೌಡೆಡ್ ಇರುತ್ತೆ. ಅಲ್ಲಿಂದ ಬೋಟ್ ತೊಗೊಂಡು ನೀವು ಬಟರ್ಫ್ಲೈ ಬೀಚ್ಗೆ ಹೋಗಬೇಕಾಗತ್ತೆ. ಬಟರ್ಫ್ಲೈ ಬೀಚು ತುಂಬಾ ಟ್ರೆಂಡಿಂಗ್ ಆಗೋಗಿತ್ತು ಒಂದು ಕಾಲದಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅಥವಾ ಯೂಟ್ಯೂಬಲ್ಲಿ.
ಸೊ ಪೆಲೆಲಿಯಂ ಬೀಚಿಂದ ನಾವು ನೆಕ್ಸ್ಟ್ ಹೋಗಿದ್ದೆ ಬಟರ್ಫ್ಲೈ ಬೀಚ್ಗೆ. ಬಟರ್ಫ್ಲೈ ಬೀಚ್ಗೆ ಹೋಗೋಕ್ಕೆ ನಿಮಗೆ 2 ದಾರಿ ಇದೆ. ಅದೇ ನಾನು ಹೇಳ್ದಂಗೆ ಪೆಲೆಲಿಯಂ ಬೀಚಿಂದ ನೀವು ಒಂದು ಬೋಟ್ ತೊಗೋಬೇಕಾಗತ್ತೆ. ಅಲ್ಲಿ ನಿಮಗೆ ಸೀಸನ್ ಮೇಲೆ ಎಷ್ಟು ಕಾಸ್ಟ್ ಬೀಳುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ನಾವು ಹೋದಾಗ 1000 ರುಪೀಸ್ ಪರ್ ಹೆಡ್ ಅಂತ ಹೇಳ್ತಿದ್ರು. ಸೊ ನಾವು ಅದು ಬೇಡ ಅಂತ ಹೇಳಿ ಇನ್ನೊಂದು ದಾರಿ ಇದೆ, ರೋಡ್ ಮೇಲೆ ಹೋಗೋ ದಾರಿ, ಬೋಟಲ್ಲೆಲ್ಲ. ಅದಾದರೆ ನಿಮಗೆ ಬರೀ ಪಾರ್ಕಿಂಗ್ ಮಾತ್ರ ಚಾರ್ಜಸ್ ಕೊಡಬೇಕಾಗತ್ತೆ. ಬಟ್ ನಿಮ್ಗೆ ಅದು ಒಳ್ಳೆ ಆಫ್ ರೋಡ್ ಟ್ರಕ್ ಇದ್ದಂಗೆ ಇರುತ್ತೆ. ನಿಮ್ಮ ಗಾಡಿ ಎತ್ಕೊಂಡು ಫುಲ್ ಆಫ್ ರೋಡೇ ಮಾಡಬೇಕಾಗತ್ತೆ. ಆ ಆಫ್ ರೋಡಿಂಗ್ ಎಲ್ಲ ಮುಗಿಸ್ಕೊಂಡಾದಮೇಲೆ ನೀವು ಬೀಚಲ್ಲಿ ಎಂಟ್ರಿ ಕೊಡ್ಬೋದು. ನೀವು ಆಫ್ ರೋಡ್ ಇಷ್ಟಪಡೋರಾದರೆ ನೀವು ಇಲ್ಲೇ ಜಸ್ಟ್ ಪಾರ್ಕಿಂಗ್ ಚಾರ್ಜಸ್ ಮಾತ್ರ ಕೊಟ್ಬಿಟ್ಟು ನೀವು ಬಟರ್ಫ್ಲೈ ಬೀಚಿಗೆ ಬರ್ಬೋದು. ಇಲ್ಲ ಅಂದರೆ ನೀವು 1000 ರುಪೀಸ್ ಕೊಡ್ತೀರಾ ಅಥವಾ 1500 ರುಪೀಸ್ ಕೊಡ್ತೀರಾ ಅಂದರೆ ನಿಮ್ಮ ಕೈಯಲ್ಲಿ ನಿಮ್ಮ ಜೊತೆ ಯಾರು ಪೇರೆಂಟ್ಸ್ಗಳೆಲ್ಲ ಇರ್ತಾರೆ ಅಂತ ಹೇಳಿದ್ರೆ ನೀವು ಅವ್ರನ್ನ ಬೋಟಲ್ಲೇ ಕರ್ಕೊಂಡು ಹೋಗ್ಬೋದು ಬಟರ್ಫ್ಲೈ ಬೀಚ್ ನೋಡೋದಕ್ಕೆ. ಅದಾದಮೇಲೆ ನೀವು ಅಗೊಂಡಾ ಬೀಚ್ ನೋಡೋದಾದರೆ ನೋಡ್ಬೋದು, ಬಿಕಾಸ್ ಅದು ಸೇಮ್ ಪೆಲೆಲಿಯಂ ಬೀಚ್ ಥರನೇ ಇರುತ್ತೆ. ಅದು ಸ್ವಲ್ಪ ಕ್ರೌಡೆಡೇ ಇರುತ್ತೆ. ಅಲ್ಲಿಂದನೂ ಸೇಮ್ ಬಟರ್ಫ್ಲೈ ಬೀಚ್ಗೆ ಹೋಗೋಕ್ಕೆ ಬೋಟ್ಗಳೆಲ್ಲ ಸಿಗುತ್ತೆ ನಿಮಗೆ. ಸೊ ಅದನ್ನು ಸ್ಕಿಪ್ ಮಾಡಿಬಿಟ್ಟು ನೀವು ಡೈರೆಕ್ಟಾಗಿ ಬೇಕಾದ್ರೆ ಕೋಲಾ ಬೀಚ್ಗೆ ಹೋಗ್ಬೋದು. ಬಟ್ ಬಟರ್ಫ್ಲೈ ಬೀಚ್ದು ಸ್ಪೆಷಾಲಿಟಿ ಏನಪ್ಪ ಅಂದರೆ ನೀವು ಮೇಲ್ ವ್ಯೂ ಇರುತ್ತಲ್ಲ, ಮೇಲ್ ವ್ಯೂ ಇಂದ ನೋಡಿದ್ರೆ ಸ್ವಲ್ಪ ಬಟರ್ಫ್ಲೈ ಥರ ಕಾಣಿಸುತ್ತೆ ಅಂತ ಹೇಳ್ತಾರೆ. ಅದು ಡ್ರೋನ್ ಶಾಟ್ಗಳಲ್ಲಿ ಮಾತ್ರ ಕಾಣಿಸೋದು. ನೀವು ಡೈರೆಕ್ಟಾಗಿ ಹೋಗಿ ವ್ಯೂ ಮಾಡ್ತಿದ್ದೀರಾ ಅಂದರೆ ಅದು ನಾರ್ಮಲ್ ಒಂದು ಚಿಕ್ಕ ಐಲ್ಯಾಂಡ್ ಅದು. ನೀವು ಬೀಚ್ಗಳೆಲ್ಲ ಕಂಟಿನ್ಯೂಸ್ ಆಗಿ ಒಂದು 3 ದಿನದಿಂದ ನೋಡಿ ಆ ಬೀಚ್ ನಿಮಗೆ ನಾರ್ಮಲೇ ಅನಿಸ್ಬಿಡುತ್ತೆ. ಸೊ ಅಷ್ಟು ಏನಕ್ಕೆ ಟ್ರೆಂಡ್ ಆಗಿದೆ ಅಂತಲೇ ಗೊತ್ತಾಗಲ್ಲ. ಸೊ ಓಕೆ, ಚೆನ್ನಾಗಿದೆ, ನೋಡೋಂಗಿದ್ರೆ ನೋಡ್ಬೋದು ಅದನ್ನು. ಅದಾದಮೇಲೆ ನೆಕ್ಸ್ಟ್ ನಾವು ಡೈರೆಕ್ಟ್ ಹೋಗಿದ್ದೆ ಕೋಲಾ ಬೀಚ್ಗೆ. ಕೋಲಾ ಬೀಚಲ್ಲೂ ಸೇಮ್ ನಿಮಗೆ ಅಲ್ಲಿ ನಿಮ್ಮ ವೆಹಿಕಲ್ಲೇ ಬಿಡೋದಿಲ್ಲ. ನಿಮ್ಮ ಗಾಡಿನ ಪಾರ್ಕ್ ಮಾಡಿಬಿಟ್ಟು ಅಲ್ಲಿ ಜೀಪ್ ಸರ್ವಿಸ್ಗಳಿರುತ್ತೆ. ಒಂದು 50 ರುಪೀಸು 100 ರುಪೀಸ್ ಪರ್ ಹೆಡ್ ಇಸ್ಕೋತಾರೆ ಬೀಚ್ ಒಳಗಡೆ ತನಕ ಬಿಡೋದಕ್ಕೆ ನಿಮಗೆ. ಇಲ್ಲ ಅಂದರೆ ನಿಮ್ಮದು ಬೈಕು ಅಥವಾ ಸ್ಕೂಟಿ ಆದರೆ ಪ್ರಾಬಬ್ಲಿ ಅದನ್ನು ತೊಗೊಂಡು ಹೋಗ್ಬೋದು. ಈ ಕೋಲಾ ಬೀಚ್ ಸ್ಪೆಷಾಲಿಟಿ ಏನಪ್ಪ ಅಂದರೆ ಬ್ಯಾಕ್ ವಾಟರ್ ಇದೆ. ಅದು ಇಲ್ಲಿ ಮುಂದೆ ಸಾಲ್ಟ್ ವಾಟರ್ ಬೀಚು, ಹಿಂದೆ ಕಡೆ ಸ್ವೀಟ್ ವಾಟರ್ ಇರುತ್ತೆ ಆ್ಯಕ್ಚುಲಿ. ಅಲ್ಲಿ ನೀವು ಕಯಾಕಿಂಗ್ ಎಲ್ಲ ಮಾಡ್ಬೋದು. ನೀವು ಬೇಗ ಹೋಗ್ತಿದ್ದೀರಾ ಅಂದರೆ ಅಲ್ಲಿ ಕಯಾಕಿಂಗ್ ಮಿಸ್ ಮಾಡದೆ ಹೋಗಿ, ತುಂಬ ಚೆನ್ನಾಗಿರುತ್ತೆ ಕೋಲಾ ಬೀಚಲ್ಲಿ. ಸೊ ಇಲ್ಲಿಗೆ ನಮ್ಮ ಸೌತ್ ಗೋವಾ 2nd ಡೇ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ 3rd ಡೇ ಫ್ರೈಡೇ ನೀವು ವಾಪಸ್ ಬೆಂಗಳೂರಿಗೆ ಬರಬೇಕಾಗತ್ತೆ ಟ್ರೈನಲ್ಲಿ. ಸೊ ನೀವು ಬೆಳಗ್ಗೆ ನಾರ್ಮಲ್ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಯಾವ್ದಾದ್ರು ಒಂದು ಪ್ಲೇಸ್ ಕವರ್ ಮಾಡ್ಕೊಬನ್ನಿ. ಸುಮ್ಮನೆ ರಿಸ್ಕ್ ತೊಗೊಳಕ್ಕೆ ಹೋಗಬೇಡಿ. ನಾವು ಆ ಒಂದು ಪ್ಲೇಸು ಆಶ್ವಿಕ್ ಕಾರ್ ಮ್ಯೂಸಿಯಂ ಅಂತ ಇತ್ತು. ಅಲ್ಲಿ ಹಳೆ ಕಾಲದ ವೆಹಿಕಲ್ಸ್ಗಳು ಅಂದರೆ ಕಾರ್ಗಳಾಗಿರ್ಬೋದು, ಬೈಕ್ಸ್ಗಳು ಈ ಥರ ಎಲ್ಲ ಇಟ್ಟಿದ್ರು. ಅಂದರೆ ತುಂಬ ಹಳೆ ಕಾಲದ ವಿಂಟೇಜ್ ಕಾರ್ಸ್ಗಳು ಇದ್ದಿದ್ದಾವೆಲ್ಲ. ಸೊ ಚೆನ್ನಾಗಿತ್ತು, ಬಟ್ ಇನ್ನೂ ಕಲೆಕ್ಷನ್ಸ್ ಎಲ್ಲ ಇರಬೇಕಿತ್ತು ಅಂತ ನಮಗನ್ನಿಸ್ತು. ಅದಾದಮೇಲೆ ಡೈರೆಕ್ಟಾಗಿ ಬಂದು ನಾವು ಚೆಕ್ಔಟ್ ಆಗಿ, ಸೊ ಸೌತ್ ಗೋವಾಯಿಂದ ಅಂದರೆ ಗೋವಾಯಿಂದ ವಾಪಸ್ ಬ್ಯಾಂಗ್ಳೂರು ಬರೋದಕ್ಕೆ ಟ್ರೈನ್ ನಿಮಗೆ ನೈಟ್ 11 ಗಂಟೆಗಿರುತ್ತೆ ಅಥವಾ 12 ಗಂಟೆ ವಾಸ್ಕೋ ಡ ಗಾಮಾ ಸ್ಟೇಷನ್ ಅಂದರೆ. ಬಿಕಾಸ್ ನೀವು ಸೌತಲ್ಲೇ ಇರೋದ್ರಿಂದ ನಿಮಗೆ ಮಡ್ಗಾಂವ್ ಹತ್ರ ಆಗುತ್ತೆ. ಸೊ ಮಡ್ಗಾವಲ್ಲೇ ಆ ಸ್ಟೇಷನಲ್ಲೇ ಹತ್ಕೊಂಬಿಡಿ. ನೀವು ಸ್ಟಾರ್ಟಿಂಗು ಟ್ರೈನ್ ಟಿಕೆಟ್ಸ್ ಬುಕ್ ಹೋಗ್ಬೇಕಾದ್ರೆ ಬರಬೇಕಾದ್ರೆ 2 ಟಿಕೆಟ್ಸು ಬುಕ್ ಮಾಡಬೇಕಾಗತ್ತೆ. ನ್ಯಾಪ್ಕಾ ಇಟ್ಕೊಳ್ಳಿ ಅದನ್ನು. ಇದಕ್ಕೂ ಕಾಸ್ಟ್ ಎಲ್ಲ ಸೇಮೇನೆ, ಜನರಲ್ ಕಂಪಾರ್ಟ್ಮೆಂಟು. ಇದಕ್ಕೂ 14 ಅವರ್ಸ್ ಜರ್ನಿನೇ ಸೇಮು ವಾಪಸ್ ಬರ್ತಾ. ನೀವು ನೈಟ್ ಗೋವಾ ಹತ್ತಿದ್ದೀರಾ ಅಂದರೆ ನೈಟ್ ಗೋವಾ ಸ್ಟೇಷನ್ ಹತ್ತಿದ್ದೀರಾ ಅಂದರೆ ಮಡ್ಗಾವಿಂದ 11:15 ನೀವು ಬೆಂಗಳೂರು ಮಧ್ಯಾಹ್ನ 12 ಗಂಟೆ ಅಥವಾ 1 ಗಂಟೆ ಹಂಗೆ ರೀಚ್ ಆಗ್ತೀರಾ. ಅದು ಡಿಪೆಂಡ್, ನೀವು ಟ್ರೈನ್ ಯಾವ ಥರ ಡಿಲೇ ಆಗುತ್ತಾ ಏನಾದ್ರು ಅದನ್ನು ನೋಡ್ಕೊಬೇಕಾಗತ್ತೆ. ಸೊ 3rd ಡೇ ನೀವು ಯಾವ್ದಾದ್ರು 1 ಪ್ಲೇಸ್ ಅಥವಾ 2 ಪ್ಲೇಸ್ ನೋಡ್ಬೋದು. ನಾನು ಆಗಲೇ ಹೇಳ್ದಂಗೆ ಆಶ್ವಿಕ್ ಕಾರ್ ಮ್ಯೂಸಿಯಮ್ಗೆ ಹೋಗಿದ್ವಿ. ಇನ್ಯಾವುದಾದ್ರು ಒಂದು ಪ್ಲೇಸ್ ಹೋಗ್ತೀರಾ ಅಂದರೆ ಹೋಗಿಬಿಟ್ಟು ಬಂದು ರೆಸ್ಟ್ ಮಾಡಿ. ಬಿಕಾಸ್ ನಿಮಗೆ ಟ್ರೈನ್ ಇರೋದು ನೈಟ್ ಇರೋದು 11 ಗಂಟೆ ಹಂಗೆ. ಸೊ ನೀವು ಹೋಟೆಲಲ್ಲಿ ಆ ದಿನದ್ದು ಪ್ರೈಸ್ ಕೊಟ್ಬಿಟ್ಟು ಇರಬೇಕಾಗತ್ತೆ. ಇಲ್ಲಾಂದರೆ ನೀವು ಚೆಕ್ಔಟ್ ಆಗಿಬಿಟ್ಟು ಲಗೇಜ್ ಎಲ್ಲರೂ ಇಡೋಕ್ಕೆ ಜಾಗ ಇತ್ತು ಅಂದರೆ ಇಟ್ಬಿಟ್ಟು ನೀವೇನಾದ್ರು ಬೇರೆ ಪ್ಲೇಸಸ್ ನೋಡ್ತೀರಾ ಅಂದರೆ ನೋಡ್ಕೊಂಡು ಬರ್ಬೋದು. ಸೊ ಇಲ್ಲಿಗೆ ನಮ್ಮ ಗೋವಾದು 1 ವಾರದ ಗೋವಾ ಪ್ಲ್ಯಾನ್ ಕಂಪ್ಲೀಟಾಗಿ ನಿಮಗೆ ಕೊಟ್ಟಿದ್ದೀನಿ. ಸೊ 1 ವಾರಕ್ಕೆ ಬಜೆಟ್ ಎಷ್ಟಾಯಿತು ಅಂತ ಹೇಳಿದ್ರೆ, ನಾವು ಆ್ಯಕ್ಚುಲಿ ಗೋವಾಗೆ ಇಬ್ಬರು ಹೋಗಿದ್ದು. ಇಬ್ಬರಿಂದ ಕಾಸ್ಟ್ ಸೇರಿ ನಮಗೆ 23,000ದಿಂದ 24,000 ಬಿತ್ತು ಇಬ್ಬರಿಗೂ ಸೇರಿ 1 ವಾರಕ್ಕೆ. ಅದು ನಾನು ಇನ್ಕ್ಲೂಡಿಂಗ್ ಡ್ರಿಂಕ್ಸೇ ಹೇಳ್ತಾ ಇರೋದು. ಈ 23,000ದಿಂದ ಈ 24,000ದಲ್ಲಿ ನಿಮಗೆ ಟ್ರೈನ್ ಟಿಕೆಟ್ಸು, ಟ್ರಾವೆಲ್ ಟಿಕೆಟ್ಸು, ಫುಡ್ಡು, ಎಂಟ್ರಿ ಟಿಕೆಟ್ಸು ಎಲ್ಲ ಇನ್ಕ್ಲೂಡ್ ಆಗಿದೆ. ಇದರಲ್ಲಿ ಹೋಮ್ ಸ್ಟೇ ಅಥವಾ ಬೇರೆ ಇನ್ನೇನಾದ್ರು ಖರ್ಚುಗಳಿದ್ರೆ ಅದನ್ನು ಇನ್ಕ್ಲೂಡ್ ಆಗಿದೆ. ಇಷ್ಟೆಲ್ಲ ಸೇರಿ ನಮಗೆ 24,000 ಬಿತ್ತು 1 ವಾರಕ್ಕೆ. ಅದೇ ನಿಮ್ಮ ಗ್ಯಾಂಗಲ್ಲಿ ಯಾರು ಜಾಸ್ತಿ ಎಣ್ಣೆ ಪಾರ್ಟಿಗಳಿದ್ದಾರೆ ಅಂದರೆ ಅವ್ರದ್ದೇನಾದ್ರು ಡ್ರಿಂಕ್ಸ್ ಕಾಸ್ಟ್ಗಳಿತ್ತು ಅಂದರೆ ಅದು ಸಪ್ರೇಟ್ ಆಗುತ್ತೆ ನಿಮ್ಮದು. ಸೊ ಇಲ್ಲಿ ಬರೀ ಇಷ್ಟು ಮಾತ್ರ ನಾನು ಇನ್ಕ್ಲೂಡ್ ಮಾಡ್ತಿರೋದು. ನೀವು ಡೈಲಿ 1 ಬಿಯರ್ ಅಥವಾ 2 ಬಿಯರ್ ಆ ಥರ ತೊಗೊಳ್ತೀನಿ ಅಂದ್ರೂ ಇಷ್ಟೇ ಆಗುತ್ತೆ. ಬಟ್ ನೀವು ಕಾಸ್ಟ್ಲಿ ಡ್ರಿಂಕ್ಸ್ಗಳೆಲ್ಲ ಟ್ರೈ ಮಾಡಬೇಕು ಅಂದರೆ ಅದ್ರ ಕಾಸ್ಟ್ ಸ್ವಲ್ಪ ಎಕ್ಸ್ಟ್ರಾ ಆಗುತ್ತೆ. ಸೊ ಈ 1 ವಾರಕ್ಕೆ ಬಜೆಟ್ ಬಂದು ನಮಗೆ ಇಬ್ಬರಿಗೂ ಸೇರಿ, ಸೊ ಇಲ್ಲಿ ನಾನು ಒಂದೊಂದೇ ಸ್ಪ್ಲಿಟ್ ಮಾಡ್ಕೊಂಡು ಹೋಗಬೇಕು ಅಂದರೆ ನನಗೆ ರೆಂಟಲ್ ಗಾಡಿ ಬಂದು 400 ರೂಪಾಯಿ 1 ದಿನಕ್ಕೆ ಬಿತ್ತು. ಅಲ್ಲಿಗೆ 6 ದಿನಕ್ಕೆ 2,400 ಏನೋ ಆಗಿತ್ತು. ಆ್ಯಂಡ್ ಟ್ರೈನ್ ಟಿಕೆಟ್ ಬಂದು ಒಬ್ಬರಿಗೆ 390 ರುಪೀಸ್ 1 ವೇ ಆಗಿದ್ದು. ಸೊ ಇಬ್ಬರಿಂದ ಸೇರಿ ನನಗೆ
1400 ಏನೋ ಆಗಿತ್ತು. ನಮ್ಗೆ ಹೋಮ್ ಸ್ಟೇಗಳು ಹೋಟೆಲ್ಸ್ ಕೂಡ ತುಂಬ ಕಮ್ಮಿಗೆ ಸಿಕ್ತು ಆ್ಯಕ್ಚುಲಿ. ನಾವು ಹೋಗಿದ್ದು ಆಫ್ ಸೀಸನ್ ಆಗಿರೋದ್ರಿಂದ ಒಂದು ದಿನಕ್ಕೆ 1300 ರೂಪಾಯಿ ಏನೋ ಇಸ್ಕೊಂಡಿದ್ರು ನಾರ್ತ್ ಗೋವಾಲಿ. ಸೌತ್ ಗೋವಾಲು ಸೇಮೇನೆ, ನನಗೆ 1200 1300 ಏನೋ ಬಿದ್ದಿತ್ತು. ಇನ್ನು ಕಸಿನೋ ಕ್ರೂಸ್ದು ಪರ್ ಹೆಡ್ಡು 2500 ಏನೋ ಬಿದ್ದಿತ್ತು. ಅದರಲ್ಲೂ ಒಂದು 100-200 ಡಿಸ್ಕೌಂಟ್ ಸಿಕ್ಕಿತ್ತು. ಆ್ಯಂಡ್ ಸೇಮ್ ನೀವು ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಅಂತ ಹೇಳಿದ್ನಲ್ಲ, ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಕ್ರೂಸು, ಅದಕ್ಕೂ ನನಗೆ 1500 ಏನೋ ಬಿದ್ದಿತ್ತು. ಇನ್ನು ಮಿಕ್ಕಿದ್ದು ಸಣ್ಣ ಪುಟ್ಟ ಎಂಟ್ರಿ ಫೀಗಳಾಗಿರ್ಬೋದು, ಈ ಬೀಚ್ಗಳಿಗೆ ಅಥವಾ ಪಾರ್ಕಿಂಗು ಕೊಡಬೇಕಾಗಿದ್ದರೆ ಅದು, ಮತ್ತು ನಮ್ಮ ಊಟಗಳು ಅದೆಲ್ಲ ಸೇರಿಬಿಟ್ಟು ನಮ್ಮದು 23,000ದಿಂದ 24,000 ಆಗಿರೋದು. ಇಷ್ಟು ನಮ್ಮ ಬಜೆಟ್ ಆಗಿದ್ದು. ಒಂದು ವಾರಕ್ಕೆ ಆ್ಯಕ್ಚುಲಿ ಇದು ತುಂಬಾ ಕಮ್ಮಿ ಬಜೆಟು. ನೀವು ಎಷ್ಟೋ ಜನ ಕೇಳಿದ್ದೀರ 2 ದಿನಕ್ಕೆ ಹೋಗಿಬಿಟ್ಟೆ ಒಂದು 50,000 1,00,000 ಖರ್ಚು ಮಾಡ್ಕೊಂಬಂದೆ ಅಂತ ಹೇಳ್ತಾರೆ ಗೋವಾಲಿ. ಅದೆಲ್ಲ ಜಾಸ್ತಿ ಅವರು ಕಸಿನೋ ಮತ್ತು ಡ್ರಿಂಕ್ಸ್ಗಳೆಲ್ಲ ತುಂಬ ಕಾಸ್ಟ್ಲಿ ಟ್ರೈ ಮಾಡಿರ್ತಾರೆ, ಅದಕ್ಕೋಸ್ಕರ ಅಷ್ಟು ಕಾಸ್ಟ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ಅವರು ಫ್ಲೈಟು ಅಥವಾ ಗಾಡಿಗಳಲ್ಲಿ ಹೋಗಿರ್ತಾರೆ, ಸೊ ಅದ್ರ ಕಾಸ್ಟು ಅವ್ರಿಗೆ ಎಕ್ಸ್ಟ್ರಾ ಬಿದ್ದಿರುತ್ತೆ. ಸೊ ನಾನು ನಿಮಗೊಂದು ಪರ್ಫೆಕ್ಟ್ ಬಜೆಟ್ ಫ್ರೆಂಡ್ಲಿ ಪ್ಲ್ಯಾನ್ ಕೊಟ್ಟಿದ್ದೀನಿ. ಹಾಗೆ ಇನ್ನೊಂದು ಹೇಳೋದು ಮರ್ತೋಯ್ತು ಗೈಸ್, ನಿಮ್ಗೇನಾದ್ರು ಕನ್ಫ್ಯೂಷನ್ ಇದ್ದರೆ ನಾರ್ತ್ ಗೋವಾಗೆ ಹೋಗ್ಬೇಕಾ ಅಥವಾ ಸೌತ್ ಗೋವಾಗೆ ಹೋಗ್ಬೇಕಾ, ಅಂದರೆ ಫಸ್ಟ್ ಟೈಮ್ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ, ನೀವು ಪಾರ್ಟಿ ವೈಬ್ಸಲ್ಲಿದ್ದರೆ ಪಾರ್ಟಿ ಮಾಡಬೇಕು ಅಂತ ನಾನು ನಿಮಗೆ ನಾರ್ತ್ ಗೋವಾ ಸಜೆಸ್ಟ್ ಮಾಡ್ತೀನಿ. ಟಿಪಿಕಲ್ ಲ್ಯಾಂಗ್ವೇಜಲ್ಲಿ ಹೇಳಬೇಕಂದ್ರೆ ಅದೊಂಥರ MG ರೋಡ್ ಥರ ಇದೆ. ಸೌತ್ ಗೋವಾ ಬಂದು ಕಂಪ್ಲೀಟ್ ಔಟ್ಸ್ಕರ್ಟ್ಸ್ ಥರ ಇದೆ, ಬಟ್ ಬೀಚಸ್ ಮಾತ್ರ ಪರ್ಸ್ನಲ್ ಆಗಿ ನಂಗೆ ಸೌತ್ ಗೋವಾಲಿ ಇಷ್ಟ ಆಯಿತು. ನಿಮ್ಗೇನಾದ್ರು ಒಂದು ಪೀಸ್ ಬೇಕು ಅಂದರೆ ಸೌತ್ ಗೋವಾ ಸಜೆಸ್ಟ್ ಮಾಡ್ತೀನಿ, ಬಟ್ ಪಾರ್ಟಿ ಮತ್ತು ಎಂಜಾಯ್ ಮಾಡಬೇಕು ಅಂದರೆ ನಾನು ನಿಮಗೆ ನಾರ್ತ್ ಗೋವಾ ಸಜೆಸ್ಟ್ ಮಾಡ್ತೀನಿ. ಸೊ ಇಲ್ಲಿಗೆ ವಿಡಿಯೋ ಎಂಡಿಗೆ ಬಂದಿದ್ದೀವಿ. ನಿಮಗೇನಾದ್ರು ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ಇಷ್ಟ ಆಗಿದರೆ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ಥರ ನಾನು ವೀಡಿಯೋಸ್ಗಳು ಮತ್ತು ಇನ್ಫಾರ್ಮೇಷನ್, ಟ್ರಾವೆಲ್ ಬಗ್ಗೆ ಇನ್ಫಾರ್ಮೇಷನ್ಗಳನ್ನೆಲ್ಲ ಕೊಡ್ತಾ ಇರ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.